ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು ಇಂಟಿಗ್ರೇಷನ್ದು ಲಾಸ್ಟ್ ಕಾನ್ಸೆಪ್ಟ್ ಪ್ರಾಪರ್ಟೀಸ್ ಆಫ್ ಅ ಡೆಫಿನೇಟ್ ಇಂಟಿಗ್ರಲ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಇದು 6 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಿಮ್ದು ಲಾಸ್ಟ್ ಕ್ವಶನ್ ಏನು 6 ಮಾರ್ಕ್ಸ್ ಬರುತ್ತಲ್ವಾ, 6 ಪ್ಲಸ್ 4 ಮಾರ್ಕ್ಸ್. ಸೊ 6 ಮಾರ್ಕ್ಸ್ ಕ್ವಶನ್ನು ಇಂಟಿಗ್ರೇಷನ್ದು ಪ್ರಾಪರ್ಟೀಸ್ ಮೇಲೆನೆ ಕೇಳ್ತಾರೆ. ಈಸಿಯೆಸ್ಟ್ ಆಗಿ ಯಾವ ಥರ ಈ ಒಂದು ಪ್ರಾಪರ್ಟೀಸ್ಗಳನ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಫಾಸ್ಟಾಗಿ ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಲಿಂಕ್ನ ಶೇರ್ ಮಾಡಿ, ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ಈ ಪ್ರಾಪರ್ಟಿಯಿಂದ ಬರುವಂಥ ಎಲ್ಲ ಎಕ್ಸಾಂಪಲ್ಸ್ಗಳು ಎಕ್ಸಾಮಲ್ಲಿ ಫಿಕ್ಸ್ ಬರುವಂಥದ್ದು. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಓಕೆ, ಎಸ್ ಸ್ಟೂಡೆಂಟ್ಸ್, ಜಸ್ಟ್ ಅಬ್ಸರ್ವ್ ಹಿಯರ್ ಪ್ರಾಪರ್ಲಿ. ಫಸ್ಟ್ ಪಾರ್ಟ್, what is the property here? A to b f of x ಇದ್ದಾಗ a plus b minus x. LHS ಪಾರ್ಟ್ a to b f of x dx. So in x place what we required, ಏನು ಬೇಕಾಗಿದೆ ನಮಗೆ ಇಲ್ಲಿ x ಜಾಗದಲ್ಲಿ x is equals to a plus b minus x ಅದ್ದಲ್ಲಿ ನಾನು t ತಗೊಂಡ್ಬಿಡ್ತೀನಿ. ಓಕೆ, ಸೊ ಇದನ್ನ ನಾನು ಪ್ರೂವ್ ಮಾಡಬೇಕಾಗಿದ್ರೆ ಅದನ್ನೇ ನಾನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಆಗಿ ತೊಳ್ತಾ ಇರುವಂಥದ್ದು. ಓಕೆ, ಸೊ ಇವಾಗ ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ. ಇಲ್ಲಿ ಏನಾಗಿರುತ್ತೆ, ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದು ಮೈನಸ್ ಡಿ ಟಿ ಆಗಿಬಿಡುತ್ತಾ. ಓಕೆ, ಸೊ ಇವಾಗ ಇದ್ದು ಹೊಸ ಲಿಮಿಟ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಲಿಮಿಟ್ನ ಫೈಂಡ್ ಔಟ್ ಮಾಡ್ಕೊಳ್ಳೋ ಸಲುವಾಗಿ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಟಿ ಮೈನಸ್ ಟಿನ ಈ ಕಡೆ ತಗೋತೀನಿ ಸ್ಟೂಡೆಂಟ್ಸ್. ಏನಾಗುತ್ತೆ, ಪ್ಲಸ್ ಟಿ ಆಗುತ್ತೆ. ಪ್ಲಸ್ ಎಕ್ಸ್ನ ಈ ಕಡೆ ಹಾಕೊಂಡ್ರೆ ಮೈನಸ್ ಎಕ್ಸ್ ಆಗುತ್ತೆ. ಈ ತರ ಮಾಡ್ಕೊಂಡು ನಾನು ವ್ಯಾಲ್ಯೂ ಫೈಂಡ್ ಮಾಡ್ತೀನಿ ಅಂದ್ರೆ ಈಸಿ ಆಗುತ್ತೆ, ಎರಡು ಒಂದೇನೆ. ಓಕೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ತಗೋಬೇಕು, ಫಸ್ಟ್ ಎ ತಗೊಂಡ್ರಿ. ಟಿ ಅಂದ್ರೆ ಏನಾಗುತ್ತೆ, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗಿ ಬಿ ಬರುತ್ತೆ. ಅಗೇನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಬಿ ತಗೊಂಡ್ರೆ ಅಂದ್ರೆ ಟಿ ಇಸ್ ಈಕ್ವಲ್ಸ್ ಏನಾಗುತ್ತೆ, ಬಿ ಕ್ಯಾನ್ಸಲ್ ಆಗಿ ಎ ಬರುತ್ತೆ. ಎರಡು ರಿವರ್ಸ್ ಆನ್ಸರ್ ಆಗಿದೆ ನೋಡಿ, ಹೌದಾ. ಸೊ ಇವಾಗ ಅಪ್ಲೈ ಮಾಡ್ತಾ ಹೋಗೋಣ. ಏನೇನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಫಸ್ಟ್ ಎ ಜಾಗದಲ್ಲಿ ಏನು ಬಂದಿದೆ ಲಿಮಿಟ್, ಬಿ ಬಂದಿದೆ, ಬಿ ಜಾಗದಲ್ಲಿ ಎ ಬಂದಿದೆ. ಅದಾದ್ಮೇಲೆ ನೆಕ್ಸ್ಟ್ ಏನು ಬಂದಿದೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ತೊಗೊಂಡಿದ್ವಿ ನಾವು, ಎ ಪ್ಲಸ್ ಬಿ ಮೈನಸ್ ಟಿ ಅಂತ ತೊಗೊಂಡಿದ್ವಿ. ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಟಿ ಇದೆ, ಮೈನಸ್ನ ಹೊರಗಡೆ ಬರ್ತೀನಿ, ಡಿ ಟಿನ ಇಲ್ಲಿ ಬರ್ಕೊಂತ ಇದ್ದೀನಿ. ಓಕೆ, ಸೊ ಇವಾಗ ಈ ಒಂದು ರಿಸಲ್ಟ್ನ ಬೈ ಯೂಸಿಂಗ್ ಪ್ರಾಪರ್ಟಿ ನಂಬರ್ 2. ಓಕೆ, ಯಾವಾಗ ನಾವು ಲಿಮಿಟ್ನ ಎಕ್ಸ್ಚೇಂಜ್ ಮಾಡ್ಕೊತೀವಿ ಅವಾಗ ಏನು ಮಾಡಿದ್ವಿ ಅಂತ ಹೇಳಿದ್ದೆ ಸ್ಟೂಡೆಂಟ್ಸ್, ನಾನು ನಿಮಗೆ ಪ್ರಾಪರ್ಟಿ ನಂಬರ್ 2 ಹಿಂದೆ ಮಾಡಿದ್ವಿ ನೋಡಿ. ಇವಾಗಲೇ ಇದು 2 ಆಯ್ತಾ. ಓಕೆ, ಇಲ್ಲಿ 0 ಇಂದ ಸ್ಟಾರ್ಟ್ ಇದೆ ಅಂದ್ರೆ ಪ್ರಾಪರ್ಟಿ ನಂಬರ್ 1. ಯಾವಾಗ ನಾವು ಲಿಮಿಟ್ ಎಕ್ಸ್ಚೇಂಜ್ ಮಾಡ್ತೀವಿ ಒಂದು ಮೈನಸ್ ಬರುತ್ತೆ ಅಂತ ನಾನು ಹೇಳಿದ್ನಲ್ವಾ. ಓಕೆ, ಸೊ ಇವಾಗ ನಾನು ಇಲ್ಲಿ ಪ್ರಾಪರ್ಟಿ ನಂಬರ್ 1ನ ಅಪ್ಲೈ ಮಾಡ್ತೀನಿ, P1 ಅಂತ ಹೇಳಿ. ಆಕ್ಚುಲಿ ನಾವು ಸಾಲ್ವ್ ಮಾಡಿದ ಎರಡನೇ ಪ್ರಾಪರ್ಟಿ. ಸೊ ಇದರಲ್ಲಿ ನಾವು P1 ಅಂತ ಡಿನೋಟ್ ಮಾಡಿದ್ವಿ ನೋಡಿ. ಸೊ ಬೈ ಯೂಸಿಂಗ್ ಪ್ರಾಪರ್ಟಿ ನಂಬರ್ 1 P1, P0 ಅಲ್ಲ P1, ಅದು ಏನು ಹೇಳುತ್ತೆ, ಇವೆರಡನ್ನ ಲಿಮಿಟ್ನ ನಾನು ಇವಾಗ ಎಕ್ಸ್ಚೇಂಜ್ ಮಾಡ್ತೀನಿ. ತಳಗಡೆ ತೋತೀನಿ, ಮೇಲ್ಗಡೆ ತೊಗೊಂಡ್ರೆ ಮೈನಸ್ ಮೈನಸ್ ಇದು ಪ್ಲಸ್ ಆಗಿಬಿಡುತ್ತಲ್ವಾ. ಸೊ ಉಳಿದಿರೋ ರಿಸಲ್ಟ್ನ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಎ ಪ್ಲಸ್ ಬಿ ಮೈನಸ್ ಟಿ ಡಿ ಟಿ ಆಗಿಬಿಡ್ತು. ಓಕೆ, ಸೊ ಇವೆರಡು ಚೇಂಜ್ ಮಾಡ್ಕೊಂಡೆ ನಾನು. ತಳಗಡೆ ತೊಗೊಂಡೆ, ಮೇಲ್ಗಡೆ ಬಿ ತಂದೆ, ಒಂದು ಮೈನಸ್ ಹೊರಗಡೆ ಬಂತು, ಮೈನಸ್ ಆಲ್ರೆಡಿ ಇತ್ತು, ಸೊ ಪ್ಲಸ್ ಆಯಿತು. ಇವಾಗ ಬೈ ಯೂಸಿಂಗ್ ಪ್ರಾಪರ್ಟಿ ನಾಟ್ P0 ಅಂದ್ರೆ ಏನ್ ಹೇಳುತ್ತೆ, ಎಕ್ಸ್ ಟಿ ಜಾಗದಲ್ಲಿ ಎಕ್ಸ್ ಬರಿಬಹುದು, ಎಕ್ಸ್ ಜಾಗದಲ್ಲಿ ಟಿ ಬರ್ಕೊಳ್ಬಹುದು. ಅಂದ್ರೆ ಇದಾಯ್ತು ಫೈನಲಿ ಎ ಟು ಬಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಡಿ ಎಕ್ಸ್. ಸೊ ಇದಾಗಿದೆ ನಿಮ್ದು RHS ಆನ್ಸರ್ ಸ್ಟೂಡೆಂಟ್ಸ್. ಬಂದಿದೆಯಲ್ವಾ RHS ಆನ್ಸರ್? ಇಷ್ಟೇ ಇರೋದು ನೋಡಿ. ಇದೇ ತರನಾಗಿನೇ ನೆಕ್ಸ್ಟ್ ಒಂದು ಕ್ವಶನ್ ಕೂಡ ಸಾಲ್ವ್ ಮಾಡುವಂಥದ್ದು. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ನೆಕ್ಸ್ಟ್ ಒಂದು ಕ್ವಶನ್ ಅಲ್ಲಿ ಕೂಡ ಸೇಮ್ ಆಸ್ ಇಟ್ ಈಸ್. ಇಲ್ಲಿನೂ ನಾನು LHS ರಿಸಲ್ಟ್ ನ ತಗೊತಾ ಇದ್ದೀನಿ. ಇಲ್ಲಿ 0 to a f of x d ಅಂದ್ರೆ ಬಿ ಇಲ್ಲ ಇಲ್ಲಿ. ಅಂದ್ರೆ ಎಕ್ಸ್ ಜಾಗದಲ್ಲಿ ಏನ್ ಬರಬೇಕಾಗಿದೆ, ಎ ಮೈನಸ್ ಎಕ್ಸ್. ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಎಕ್ಸ್ ತಗೊಳ್ಳೋ ಹಾಗಿಲ್ಲ, ಇಲ್ಲಿ ಟಿ ತಗೋಬೇಕು, ಎ ಮೈನಸ್ ಟಿ. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಟಿ ಆಗುತ್ತೆ. ಅಗೇನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಹಾಕಿದ್ರೆ ಟಿ ಆನ್ಸರ್ ಏನಾಗುತ್ತೆ ನೋಡಿ, 0 ಆಗುತ್ತಾ. ಇದನ್ನ ಈ ತರ ಬರ್ಕೊಂಬಿಡಿ. ಯಾವ ತರ ಅಂದ್ರೆ ಟಿ ಇಸ್ ಈಕ್ವಲ್ಸ್ ಟು ಅಂದ್ರೆ ಎ ಮೈನಸ್ ಎಕ್ಸ್ ಆಗುತ್ತಲ್ವಾ, ಮೈನಸ್ ಟಿ ಈ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ ಎಕ್ಸ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್. ಇಲ್ಲಿ ಎ ಹಾಕಿದ್ರೆ ಇದು 0 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತಗೊಂಡ್ರೆ ಟಿ ಆನ್ಸರ್ ಏನಾಗುತ್ತೆ, ಎ ಆಗುತ್ತೆ. ಇವೆರಡು ಎಕ್ಸ್ಚೇಂಜ್ ಆಯಿತು. ಇಲ್ಲಿ ಮೈನಸ್ ಬರುತ್ತೆ. ಅಗೇನ್ ಎ ಜಾಗದಲ್ಲಿ 0 ಜಾಗದಲ್ಲಿ ಎ ಬಂದಿದೆ, ಎ ಜಾಗದಲ್ಲಿ 0 ಇದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಮೈನಸ್ ಟಿ ತೊಗೊಂಡಿದ್ರ, ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಟಿ. ಅಗೇನ್ ಬೈ ಯೂಸಿಂಗ್ ಪ್ರಾಪರ್ಟಿ ನಂಬರ್ ಎಷ್ಟಿತ್ತು, 1 ಆ್ಯಂಡ್ P0 ಆ್ಯಂಡ್ P1 ಇವೆರಡು ಯೂಸ್ ಮಾಡ್ತೀನಿ ಎಟ್ ಎ ಟೈಮ್. P0 1 ಯೂಸ್ ಮಾಡಿದ್ರೆ ಏನಾಗುತ್ತೆ, ಲಿಮಿಟ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ನಾವು. ತಳಗಡೆ 0 ತಗೊಂಡು ಇಲ್ಲಿ ಮೇಲ್ಗಡೆ 0 ಇತ್ತು. ಸೊ ತಳಗಡೆ 0 ತಗೊಂಡು ಮೇಲೆ ಎ ಬರೆದ್ರೆ ಮೈನಸ್ ಪ್ಲಸ್ ಆಗುತ್ತೆ. ಪ್ರಾಪರ್ಟಿ ನಂಬರ್ ನಾಟ್ ಏನ್ ಹೇಳುತ್ತೆ, ಟಿ ಜಾಗದಲ್ಲಿ ಎಕ್ಸ್ ತಗೊಳ್ಳಿ ಅಂತ. ಸೊ ಎ ಮೈನಸ್ ಎಕ್ಸ್ ಡಿ ಎಕ್ಸ್. ಸೊ ಇದಾಗಿದೆ ನಿಮ್ದು RHS ಆನ್ಸರ್. ಬಂದಿದೆಯಲ್ವಾ, ಅಬ್ಸರ್ವ್ ಮಾಡಿ. ಇದು ಜಾಸ್ತಿ ಎಕ್ಸಾಂಪಲ್ನ ಸಾಲ್ವ್ ಮಾಡುವಾಗ ಹೆಲ್ಪ್ ಆಗುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.
ಸೊ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ, ಇದೇ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ಭಾಳಷ್ಟು ಕ್ವಶನ್ಸ್ಗಳಿದೆ ನಿಮ್ಮ ಎಕ್ಸಸೈಸಲ್ಲಿ. ಮ್ಯಾಕ್ಸಿಮಮ್ ಒಂದು 50% ಕ್ವಶನ್ ಈ ಒಂದು ಪ್ರಾಪರ್ಟಿ ಯೂಸ್ ಮಾಡುವಂಥದ್ದು ಇದೆ. ಅಂದರೆ 0 to π/2 ಕೊಡ್ತಾರೆ, ಅದನ್ನ ಲಿಮಿಟ್ ನೋಡಿ ನಾವು ಡಿಸೈಡ್ ಮಾಡ್ಬೋದು ಇದು ಯಾವ ಪ್ರಾಪರ್ಟಿ ಮೇಲೆ ಅಪ್ಲೈ ಆಗ್ತಾ ಇದೆ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಒನ್ ಪ್ರಾಪರ್ಟಿ ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಇದು ಅದಕ್ಕೆ ಏನಿದೆ 0 to 2a ಇದ್ದಾಗ ಕಂಪ್ಲೀಟ್ ಈ ಒಂದು ರಿಸಲ್ಟ್ನ ಸಾಲ್ವ್ ಮಾಡಬೇಕು. ಸೊ ಅಗೇನ್ ಟೇಕಿಂಗ್ LHS ರಿಸಲ್ಟ್. LHS ರಿಸಲ್ಟ್ ಏನು ಹೇಳುತ್ತೆ, ಇಂಟಿಗ್ರೇಷನ್ ಆಫ್ 0 to 2a f of x dx is equals to, now I'm going to applying the third property. Property 3 ಏನಿರುತ್ತೆ, ಸ್ಪ್ಲಿಟ್ ಮಾಡಿ ಬರೀಬಹುದು. ಸೊ ಸ್ಪ್ಲಿಟ್ ಮಾಡಿ ಯಾವ ಥರ ಬರೀಬಹುದು, ಸೊ ಐ ಆಮ್ ಗೋಯಿಂಗ್ ಟು ಸ್ಪ್ಲಿಟ್ ದಿಸ್ ರಿಸಲ್ಟ್ 0 to f of x dx ಪ್ಲಸ್ ಅಗೇನ್ f of x. ಆಲ್ರೆಡಿ ಡಿಸೈಡ್ 0 to 2a ಇಲ್ಲಿ ಎಂಡ್ ಬರಿ ಅಂತ ಹೇಳಿದ್ವಲ್ವಾ. ಓಕೆ, ಇವಾಗ ಮಧ್ಯದಲ್ಲಿ ಒಂದು ನಂಬರ್ ತಗೋಬೇಕು. ಇವಾಗ ಕ್ವಶನ್ ಅಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 0 to a ಇದೆ, f of x ಇದೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ಮ್ಯಾಚ್ ಆಗ್ತಿದೆ, a ಒಂದೇ ಇಲ್ಲ. ಅಂದ್ರೆ ಇಲ್ಲಿ a ತಗೊಂಡ್ಬಿಟ್ರೆ ಇದು ಕಂಪ್ಲೀಟ್ ಆನ್ಸರ್ ಸಿಗ್ತಾ, ಇಲ್ಲಿ a ತಗೊಂಡಿದ್ವಿ ಅಂದ್ರೆ ಇಲ್ಲಿನೂ ಏನೇ ತಗೋಬೇಕು. ಓಕೆ, ಸೊ ಇವಾಗ ಇದಕ್ಕೆ ಇಕ್ವೇಶನ್ ಸ್ಟಾರ್ ಅಂತ ಕೊಡೋಣ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ನಾವು ಇವಾಗ ಪ್ರೂವ್ ಮಾಡಬೇಕಾಗಿರೋದು ಈ ಕಂಪ್ಲೀಟ್ ಪಾರ್ಟ್ ಬಂದಾಗಿದೆ, ಇಲ್ಲಿದೆ ಅಂದ್ರೆ ಇದು ನಮಗೆ ಪಾಯಿಂಟ್ ಮಾಡಬೇಕಾಗಿರೋದಲ್ವಾ. ಸೊ ಅದಕ್ಕೆ ಸಲುವಾಗಿ ಇದಕ್ಕೆ ನಾನು I ಅಂತ ತಗೋತೀನಿ. ಯಾವುದು, ಈ ಪಾರ್ಟ್ಗೆ I ಅಂತ ಡಿನೋಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಐನ ಸಪ್ರೇಟ್ ಆಗಿ ತಗೋತಾ ಇದ್ದೀನಿ ನೋಡಿ. I ಅಂತಂದ್ರೆ ಏನು, ಇಂಟಿಗ್ರೇಷನ್ ಆಫ್ a to 2a f of x dx. ಓಕೆ, ಸೊ ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ತಗೋಬೇಕು. ಇವಾಗ ಈ x ಜಾಗದಲ್ಲಿ ಏನು ಬರಬೇಕಾಗಿದೆ ಅದನ್ನ ಸಬ್ಸ್ಟಿಟ್ಯೂಷನ್ ತಗೋಣ. x is equals to 2a minus x, ಡಿಫ್ರೆನ್ಶಿಯೇಟ್ x ತಗೊಳ್ಳೋ ಆಗಿಲ್ಲ, 2a minus t ಅಂತ ತಗೊಳ್ಳಿ. ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ, dx is equals to ಅಗೇನ್ 2a ಡಿಫ್ರೆನ್ಸಿಯೇಷನ್ 0 minus dt. ಸೊ ಇದನ್ನ ಯಾವ ಥರ ಬರೀತೀರಾ, t is equals to 2a minus x ಆಗುತ್ತೆ. x is equals to a ಹಾಕಿದ್ರಿ ಅಂತ ಅನ್ಕೊಳ್ಳಿ, t ಆನ್ಸರ್ ಏನು ಬರುತ್ತೆ, 2a minus a ಆಗುತ್ತೆ. ಕರೆಕ್ಟಾ, 2a minus ಎರಡಲ್ಲಿ ಒಂದಾದ್ರೆ ಒಂದು ಉಳಿತಲ್ವಾ. ನೆಕ್ಸ್ಟ್ x is equals to 2a ಹಾಕಿದ್ರೆ t is equals to 0 ಬರುತ್ತೆ ನೋಡಿ. ಓಕೆ, ಸೊ ಈ ಒಂದು ಹೊಸ ಲಿಮಿಟ್ನ ಅಪ್ಲೈ ಮಾಡ್ಕೊಂಡ್ಬಿಡೋಣ. ಏನೇನು ಚೇಂಜಸ್ ಆಯ್ತು ನೋಡಿ. ಇದು ಆನ್ಸರು a ಜಾಗದಲ್ಲಿ ಏನೇ ಬಂದಿದೆ, 2a ಜಾಗದಲ್ಲಿ 0 ಬಂದಿದೆ. f of x is equals to ಏನು ತಗೊಂಡಿದ್ರೆ ಸಬ್ಸ್ಟಿಟ್ಯೂಷನ್, 2a minus t dx is equals to dt, ಇಲ್ಲಿ ಮೈನಸ್ ಸೈನ್, ಮೈನಸ್ dt ಬಂದಿದೆ ಅಲ್ವಾ. ಸೊ ಮೈನಸ್ ಸೈನ್ ಅಗೇನ್ ಬೈ ಅಪ್ಲೈಯಿಂಗ್ p0 and p1 ಪ್ರಾಪರ್ಟಿ. p0 and p1 ಪ್ರಾಪರ್ಟಿ ಏನು ಹೇಳುತ್ತೆ, ಇಂಟರ್ಚೇಂಜಿಂಗ್ ದ ಲಿಮಿಟ್. ಇಲ್ಲಿ 0, ಇಲ್ಲಿ a, ಮೈನಸ್ ಮೈನಸ್ ಪ್ಲಸ್ ಆಯಿತು. ಅಗೇನ್ ಪ್ರಾಪರ್ಟಿ ನಂಬರ್ p0 ಏನು ಹೇಳುತ್ತೆ, t ಜಾಗದಲ್ಲಿ x ನ ಬರ್ಕೊಳ್ಳಿ ಅಂತ. ಓಕೆ, ಸೊ ಇದು ಬಂತು ನಮ್ದು I ಆನ್ಸರ್. ಮತ್ತೆ ನಾನು ಇಕ್ವೇಶನ್ ಸ್ಟಾರ್ಗೆ ವಾಪಸ್ ಹಾಕ್ತೀನಿ. ಇಕ್ವೇಶನ್ ಸ್ಟಾರ್ ಏನು ಹೇಳ್ತಾ ಇತ್ತು, ಇಕ್ವೇಶನ್ ಸ್ಟಾರ್ ಬಿಕಮ್ ಏನಿತ್ತು, ಇಕ್ವೇಶನ್ ಸ್ಟಾರ್ ಇಂಟಿಗ್ರೇಷನ್ ಆಫ್ 0 to 2a f of x dx is equals to 0 to a f of x dx ಅಗೇನ್ ಪ್ಲಸ್. ಓಕೆ, ಇದು ನಮ್ದು I ಆಗಿತ್ತಾ, ಯೆಲ್ಲೋ ಕಲರ್ ಅಲ್ಲಿ ಸಾಲ್ವ್ ಮಾಡಿದೆ ನೋಡಿ. ಐದು ಆನ್ಸರ್ನ ನಾನು ಇಲ್ಲಿ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಏನು ಬಂದಿದೆ, 0 to a f of 2a minus x dx. ಓಕೆ ಸ್ಟೂಡೆಂಟ್ಸ್, ನಾವು ಇವಾಗ ಅಬ್ಸರ್ವ್ ಮಾಡಿ ಕಂಪ್ಲೀಟ್ ಆನ್ಸರ್ ಬಂದಾಗಿದೆ ಅಲ್ವಾ. ಎಸ್, ಇಷ್ಟು ಮಾಡಿದ್ರೆ ಈ ಒಂದು ಪ್ರಾಪರ್ಟಿ ಕಂಪ್ಲೀಟ್ ಆಯ್ತು ನೋಡಿ. ಇದು ಎಕ್ಸಾಮಲ್ಲಿ 6 ಮಾರ್ಕ್ಸ್ಗೆ ಕೇಳುವಂಥದ್ದು, 4 ಮಾರ್ಕ್ಸ್ ಈ ಒಂದು ಡೆರಿವೇಷನ್ಗೆ ಪ್ಲಸ್ ಅಟ್ಯಾಚ್ ಕ್ವಶನ್ ಎರಡು ಕೂಡ್ಬಿಟ್ಟು ಟೋಟಲಿ 6 ಮಾರ್ಕ್ಸ್ ಆಗುವಂಥದ್ದಾಗಿರುತ್ತೆ. ಎಸ್, ನೆಕ್ಸ್ಟ್ ಒನ್ ಕ್ವಶನ್ಗೆ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಒನ್ ಕ್ವಶನ್, ಇದೊಂದು ಈಸಿಯೆಸ್ಟ್ ಪ್ರಾಪರ್ಟಿ. ನಮಗೆ ಹಿಂದಿನ ಪ್ರಾಪರ್ಟಿ ಗೊತ್ತಿದ್ರೆ ಈ ಒಂದು ಪ್ರಾಪರ್ಟಿನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಿಂದಿನ ಪ್ರಾಪರ್ಟಿ ಏನಾಗಿತ್ತು ಅದನ್ನು ಮೊದಲಿಗೆ ಬರಿತೀನಿ ನಾನು. ಸೊ ಪ್ರಾಪರ್ಟಿ ನಂಬರ್ 5 ಇಂದ ಇವಾಗ ಜಸ್ಟ್ ಸಾಲ್ವ್ ಮಾಡಿದ್ದು, p π ಅಂತ ಬರೆಯೋಣ. ಏನಿತ್ತು, 0 to 2a f of x dx ಇದ್ದಾಗ ಇದನ್ನು ನಾವು ಸಾಲ್ವ್ ಮಾಡಿದ್ದೀವಿ. 0 to a f of x dx ಪ್ಲಸ್ 0 to a f of 2a minus x dx ಅಂತ. ಓಕೆ, ಸೊ ಇಲ್ಲಿ ಪ್ರಾಪರ್ಟಿ ನಂಬರ್ 6 ಏನು ಹೇಳ್ತಾ ಇದೆ ಅಂದ್ರೆ, ಈ 2a minus x f of x is equal to f of x ಆನ್ಸರ್ ಬಂದ್ರೆ f of 2a minus x ಆನ್ಸರ್ ಅಲ್ಲಿ f of x ತಗೊಂಡ್ರೆ ಆನ್ಸರ್ನ ಟ್ವೈಸ್ ಆಗಿ ತಗೋಬೇಕು, ಅಥವಾ ಮೈನಸ್ ಹೊರಗಡೆ ಬಂದ್ರೆ ಆನ್ಸರ್ 0 ಬರುತ್ತೆ ಅಂತ ಪ್ರೂವ್ ಮಾಡಬೇಕಾಗಿರುವಂಥದ್ದು. ಸೊ ಬಹಳ ಸಿಂಪಲ್ ಸ್ಟೂಡೆಂಟ್ಸ್, ಇಲ್ಲಿ ಕೇಸ್ 1 ಅಂತ ತಗೊಳ್ಳಿ. ಕೇಸ್ 1 ಅಲ್ಲಿ ಏನು ಮಾಡ್ಕೊಳ್ಳಿ, f of 2a minus x is equals to f of x ಅಂತ ತಗೊಳ್ಳೋಣ. ಓಕೆ, ಸೊ ಈ ಒಂದು ಕ್ವಶನ್ ಅಲ್ಲಿ ಫಿಲ್ಅಪ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. 0 to 2a f of x dx is equals to ಅಗೇನ್ 0 to a f of x dx ಆಸ್ ಇಟ್ ಈಸ್ ಬರ್ಕೊಂಡು ಅಗೇನ್ ಇಲ್ಲಿ 0 to a f of 2a minus x ದಲ್ಲಿ ಏನು ಬಂದಿದೆ, ಇವಾಗ f of x ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ, into dx. ಅಂದ್ರೆ ಇವಾಗ ಆನ್ಸರ್ ಏನಾಯ್ತು, ಎರಡು ಸೇಮ್ ಬಂತಲ್ವಾ.
ಸೊ ಎರಡು ಸೇಮ್ ಅಂದರೆ ಟ್ವೈಸ್ ಬರೀಬೋದಲ್ವಾ, ಟ್ವೈಸ್ 0 to a f of x dx. ಸೊ ಇದಾಗಿದೆ ನಮ್ದು ಆನ್ಸರ್, ಇಲ್ಲಿದೆ ಅಲ್ವಾ, ಇದು ಆನ್ಸರ್ ಬಂತು. ಓಕೆ, ಇನ್ನು ಕೇಸ್ 2 ಏನು ಹೇಳುತ್ತೆ? ಕೇಸ್ 2 ಏನು ಹೇಳುತ್ತಪ್ಪ ಅಂದರೆ, ಕೇಸ್ 2 ಇದು ಹೇಳುತ್ತೆ 2a ಮೈನಸ್ ಎಕ್ಸ್ ಇದ್ದಲ್ಲಿ ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ನ ಹಚ್ಚಿರಿ ಅಂತ ಹೇಳುತ್ತೆ. ಓಕೆ, ಅಗೇನ್ ಕ್ವಶನ್ ಬರ್ಕೊಳ್ಳೋಣ. 0 to 2a f of x dx is equals to, ಫಸ್ಟ್ ಆನ್ಸರ್ ನಾನು ಆಸ್ ಇಟ್ ಈಸ್ ಬರ್ಕೋತಾ ಇದ್ದೀನಿ, ಪ್ರಾಪರ್ಟಿ 5 f of x dx is equals to ಇಂಟಿಗ್ರೇಷನ್ ಆಫ್ 0 to a f of 2a ಮೈನಸ್ ಎಕ್ಸ್ ಅಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಇತ್ತು ನೋಡಿ, ನಾನು ಇಲ್ಲಿ ಮೈನಸ್ ಬರ್ಕೊಂಡ್ಬಿಟ್ಟಿನಿ, ಯಾಕಂದ್ರೆ ಇಲ್ಲಿ ಮೈನಸ್ ಇದೆ, ಈ ಜಾಗದಲ್ಲಿ ಮೈನಸ್ ಹಾಕಿದ್ರೆ ಪ್ಲಸ್ ಮೈನಸ್ ಮೈನಸ್ ಹೊರಗಡೆ ಒಂದು, ಇಲ್ಲಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆಯ್ತು. ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಅಂದ್ರೆ ಇದೆರಡು ಕ್ಯಾನ್ಸಲ್ ಆಗಿ ಆನ್ಸರ್ 0 ಬರುತ್ತೆ. ಸೊ ಇದೇ ಇದೆ ನಿಮ್ದು ಆನ್ಸರ್ 0. ಕರೆಕ್ಟಾ? ಇಷ್ಟೇ ಪ್ರೂವ್ ಮಾಡೋದು ನೋಡಿ. ಯಾವಾಗ ನಿಮಗೆ ಪ್ರಾಪರ್ಟಿ ನಂಬರ್ 5 ಗೊತ್ತಾಗುತ್ತೆ 6ನ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗಿರುವಂಥದ್ದು. ಓಕೆ ಸ್ಟೂಡೆಂಟ್ಸ್, ಇಟ್ ಇಸ್ ಕ್ಲಿಯರ್? ಎಸ್. ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಪ್ರಾಪರ್ಟಿ ನಂಬರ್ 7, ಇದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮ್ಯಾಕ್ಸಿಮಮ್ ಟೈಮ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿರುವಂಥ ಪ್ರಾಪರ್ಟಿ ಆಗಿದೆ. ಓಕೆ, ಸೊ ಯಾಕೆಂದರೆ ಈ ಒಂದು ಪ್ರಾಪರ್ಟಿ ನಿಮ್ಮ ಎಕ್ಸಾಮಲ್ಲಿ ನಾವು ನೋಡ್ತಾ ಹೋದರೆ ಪ್ರತಿಯೊಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಈ ಒಂದು ಪ್ರಾಪರ್ಟಿ ಫಿಕ್ಸ್ ಇರುವಂಥದ್ದು. ಓಕೆ, ಅಷ್ಟು ಇಂಪಾರ್ಟೆಂಟ್ ಕೂಡ ಇದೆ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಏನು ಹೇಳುತ್ತೆ ಅಂದರೆ, ಇವೆರಡು ಕೂಡಿ ಒಂದೇ ತಗೋಬೋದು ನಾವು. ಇಂಟಿಗ್ರೇಷನ್ ಆಫ್ ಮೈನಸ್ a to a f of x dx ಜಾಗದಲ್ಲಿ ಎರಡು ಆಪ್ಷನ್ ಕೊಡ್ತಾ ಇದ್ದಾರೆ. ಏನು, ಇದು ಫಂಕ್ಷನ್ ಇವನ್ ಫಂಕ್ಷನ್ ಆಗಿತ್ತಂದ್ರೆ ಟ್ವೈಸ್ ಬರುತ್ತೆ ಅಂತ ಹೇಳ್ತಾರೆ, ಆಡ್ ಫಂಕ್ಷನ್ ಆಗಿದ್ರೆ 0 ಬರುತ್ತೆ ಅಂತ ಪ್ರೂವ್ ಮಾಡಬೇಕು. ಇವನ್ ಫಂಕ್ಷನ್ ಅಂದ್ರೆ ಈ ಒಂದು ಕಂಡೀಷನ್ ಇದೆ, ಎಫ್ ಆಫ್ ಮೈನಸ್ ಎಕ್ಸ್ ಇದ್ದಾಗ ಪ್ಲಸ್ ಎಕ್ಸ್ ಬರಬೇಕು ಅಥವಾ ಮೈನಸ್ ಇದ್ದಾಗ ಮೈನಸ್ ಹೊರಗೆ ಬರಬೇಕಂತ. ಓಕೆ, ಸೊ ಅದನ್ನು ನಾವು ಆಮೇಲೆ ಸಾಲ್ವ್ ಮಾಡೋಣ. ಮೊದಲಿಗೆ ನಾನು ಪ್ರಾಪರ್ಟಿ ನಂಬರ್ 3ನ ಅಪ್ಲೈ ಮಾಡಿಕೊಂಡು ಇದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಥರ ನೋಡಿ, ಫಸ್ಟ್ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇಲ್ಲಿ ಸ್ಟಾರ್ಟಿಂಗ್ ಮೈನಸ್ ಎ ಆ್ಯಂಡ್ ಪ್ಲಸ್ ಎ. ಓಕೆ, ಇಲ್ಲೊಂದು ಅರ್ಧದಲ್ಲಿ ನಮ್ಗೆ ಒಂದು ನಂಬರ್ ಬೇಕಲ್ವಾ, ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡ್ತೀನಿ ನಾನು. 0 to a ಬಂದಿದೆ, ಎಫ್ ಆಫ್ ಎಕ್ಸ್ ಬಂದಿದೆ, ಇಲ್ಲಿ 0 ತಗೋಬೋದಾ? ಇಲ್ಲಿ 0 ತಗೊಂಡ್ರೆ ಇಲ್ಲಿನೂ 0 ತಗೋಬೇಕು. ಓಕೆ, ಈ ಒಂದು ಇಕ್ವೇಷನ್ಗೆ ನಾನು ಇಲ್ಲಿ ಸ್ಟಾರ್ ಅಂತ ಕೊಡ್ತೀನಿ. ಸ್ಟೂಡೆಂಟ್ಸ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಈ ಒಂದು ಪ್ರಾಪರ್ಟಿನ. ಓಕೆ, ಇಲ್ಲಿ ಸ್ಟಾರ್ ಯಾಕೆ ಕೊಟ್ಟೆ ಅಂದರೆ, ಇವಾಗ ನಂಗೆ ಬೇಕಾಗಿರೋದು ಈ ಒಂದು ರಿಸಲ್ಟ್ ಆಲ್ರೆಡಿ ಇದೆ, ಇದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಈ ಜಾಗನ ನಾನು ಐ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಓಕೆ, ಈ ಒಂದು ಪಾರ್ಟ್ಗೆ ಐ ಅಂತ ಕೊಡ್ತೀನಿ. ಐನ ಸಪರೇಟ್ ಆಗಿ ತಗೊಳ್ಳಿ. ಇಂಟಿಗ್ರೇಷನ್ ಆಫ್ ಮೈನಸ್ a to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆ, ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ನ ತಗೋಣ. ಅಗೇನ್ ಅಲ್ಲಿ ಹೋಗೋಣ. ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಎಕ್ಸ್ ಬಂದಿದೆ ಅಲ್ವಾ, ಅದನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೋತೀನಿ. ಸ್ಟೂಡೆಂಟ್ಸ್ ಏನಂತ, ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಟಿ ಅಂತ ಸಬ್ಸ್ಟಿಟ್ಯೂಷನ್ ತಗೋತೀನಿ. ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಟಿ ತಗೊಂಡ್ರೆ ಏನಾಗ್ಬಿಡುತ್ತೆ, ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಟಿ ಆಗಿಬಿಡುತ್ತೆ. ಇಲ್ಲಿ ಚೇಂಜಸ್ ಏನೇನಾಗ್ತಾ ಇದೆ ನೋಡಿ, ಟಿ ಇಸ್ ಈಕ್ವಲ್ಸ್ ಟು ಮೈನಸ್ ಎಕ್ಸ್ ಅಂತ ಬರಿಬೋದಾ? ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಎ ತಗೊಂಡ್ರೆ ಟಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಮೈನಸ್ ಮೈನಸ್ ಪ್ಲಸ್ ಎ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ತಗೊಂಡ್ರೆ ಟಿ ಇಸ್ ಈಕ್ವಲ್ಸ್ ಏನಾಗುತ್ತೆ, ಮೈನಸ್ ಎ ಆಗುತ್ತೆ. ಇವೆರಡು ಇಂಟರ್ಚೇಂಜ್ ಆಯ್ತಾ? ಓಕೆ, ಸೊ ಇವಾಗ ಕ್ವಶನ್ನಲ್ಲಿ ಫಿಲಪ್ ಮಾಡ್ತಾ ಹೋಗೋಣ, ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗೋಣ. ಏನೇನು ಚೇಂಜಸ್ ಆಗುತ್ತೆ ನೋಡಿ, ಇಲ್ಲೇ ಬರೆಯೋಣ. ಇಂಟಿಗ್ರೇಷನ್ ಆಫ್, ಇವಾಗ ಎ ಮೈನಸ್ ಎ ಜಾಗದಲ್ಲಿ ಎ ಬಂದಿದೆ. ಓಕೆ, ಎ ಜಾಗದಲ್ಲಿ ಮೈನಸ್ ಎ ಬಂದಿದೆ. ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಮೈನಸ್ ಟಿ ಬಂದಿದೆ, ಡಿ ಎಕ್ಸ್ ಜಾಗದಲ್ಲಿ ಮೈನಸ್ ಡಿ ಟಿ ಬಂದಿದೆ. ಅಗೇನ್ ಬೈ ಅಪ್ಲೈಯಿಂಗ್ ದ ಪ್ರಾಪರ್ಟಿ ನಂಬರ್, ಯಾವ್ದಾವುದು ಇಲ್ಲೇ ಸಾಲ್ವ್ ಮಾಡ್ತೀನಿ, ಯಾಕಂದ್ರೆ ಇನ್ನೂ ನೆಕ್ಸ್ಟ್ ಮಾಡೋದಿದೆ ಅಲ್ವಾ, ಸೊ ಹಾಗಾಗಿ ಇಲ್ಲೇ ಸಾಲ್ವ್ ಮಾಡೋಣ. ಓಕೆ, ಸೊ ಪ್ರಾಪರ್ಟಿ ನಂಬರ್ ಯೂಸಿಂಗ್ ಪ್ರಾಪರ್ಟಿ ನಂಬರ್ P0 ಆ್ಯಂಡ್ P1. P1 ಏನು ಹೇಳುತ್ತೆ, ಲಿಮಿಟ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಎಕ್ಸ್ಚೇಂಜ್ ಮಾಡಿದಾಗ ಒಂದು ಮೈನಸ್ ಬರುತ್ತೆ, ಇಲ್ಲಿ ಮೈನಸ್ ಎ, ಇಲ್ಲಿ ಸಾರಿ ಏನೋ ಮಿಸ್ಟೇಕ್ ಮಾಡಿದ್ವಿ ನಾವು ಇಲ್ಲಿ. ಇಲ್ಲಿ ಮಿಸ್ಟೇಕ್ ಮಾಡಿರೋಂಥದ್ದು ಏನಾಗಿದೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನಾನು ಈ ಐ ತೊಗೊಂಡು ಇಲ್ಲಿ 0 ಇದೆ ನೋಡಿ, ನಾನು ಇಲ್ಲಿ ಎ ಅಂತ ತಗೊಂಡಿರೋದು. ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಇದೆ ಸರ್, ಇದು ನಮ್ಮದು ಎ ಆಗಿತ್ತಲ್ವಾ, ಮೈನಸ್ ಎಗೆ ಎ ಬರಾಬರ್ ಇದೆ, ಇದು 0 ಮಾಡ್ಕೋಬೇಕಾಗಿತ್ತು ನಾವು, ಇಲ್ಲಿ ಮಿಸ್ಟೇಕ್ ಆಗಿತ್ತು. ಸೊ ಇನ್ನೊಂದು ಸತಿ ಮಾಡ್ತಾ ಇದ್ದೀನಿ ನೋಡಿ, ಪೂರ ಪಾಠ ತೆಗೆದುಬಿಡೋಣ. ಓಕೆ, ಸೊ 0 to a ಮೈನಸ್ ಎ ಟು 0 ಇತ್ತು, ಸೊ ನಾನು ಇಲ್ಲಿ ಕನ್ಫ್ಯೂಷನ್ ಮಾಡಿದೆ. ಇದು 0 ಅಂದರೆ ಬಾಕಿ ಉಳಿದಿದ್ದೆಲ್ಲನೂ ಕರೆಕ್ಟ್ ಇದೆ. ಮೈನಸ್ ಎ ಹಾಕಿದಾಗ ಏನಾಗುತ್ತೆ, ಪ್ಲಸ್ ಎ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಹಾಕೋಬೇಕು ನಾನು, 0 ಹಾಕಿದ್ರೆ 0ನೇ ಬರುತ್ತೆ. ಸೊ ಇವಾಗ ಏನೇನು ಚೇಂಜಸ್ ಆಗುತ್ತೆ ನೋಡಿ, ಮೈನಸ್ ಎ ಇದ್ದಲ್ಲಿ ಎ ಬಂದಿದೆ, 0 ಇದ್ದಲ್ಲಿ 0ನೇ ಬಂದಿದೆ, ಚೇಂಜಸ್ ಇಲ್ಲ. ಅಗೇನ್ ಎಫ್ ಆಫ್ ಇದು ಮೈನಸ್ ಟಿ ಡಿ ಟಿ ಮೈನಸ್ ಸೈನ್ ಹೊರಗಡೆ. ಓಕೆ, ಅಗೇನ್ ಬೈ ಯೂಸಿಂಗ್ ದ ಪ್ರಾಪರ್ಟಿ ನಂಬರ್
ಪಿ ನಾಟ್ ಆ್ಯಂಡ್ ಪಿ ಒನ್ ಅಂತ ಏನು ಹೇಳುತ್ತೆ, ಎರಡು ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಓಕೆ, ಲಿಮಿಟ್ನ ಚೇಂಜಸ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಇನ್ನೊಂದ್ಸತಿ ಬರೋಣ. ಓಕೆ, ಸೊ ಲಿಮಿಟ್ ಏನೇನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ತಳಗಡೆ 0 ಬರುತ್ತೆ, ಇವಾಗ ಮೇಲ್ಗಡೆ ಏನಾಗುತ್ತೆ ಈ ಹೋಗ್ಬಿಡುತ್ತೆ. ಓಕೆ, ಇದು ಚೇಂಜಸ್ ಆದ್ರೆ ಏನಾಗ್ಬಿಡುತ್ತೆ, 1 ಮೈನಸ್ ಮೈನಸ್ ಇದು ಪ್ಲಸ್ ಆಗಿಬಿಡುತ್ತಾ. ಓಕೆ, ಸೊ ಮೈನಸ್ ಮೈನಸ್ ಪ್ಲಸ್ ಆದ್ರೆ ಅಗೇನ್ ಇಲ್ಲಿ ಏನಾಗುತ್ತೆ ಎಫ್ ಆಫ್ ಮೈನಸ್ ಟಿ ಡಿ ಟಿ ಆಗುತ್ತೆ. ಇವಾಗ ಮತ್ತೆ ಪ್ರಾಪರ್ಟಿ ನಂಬರ್ ಪಿ ನಾಟ್ನ ಅಪ್ಲೈ ಮಾಡ್ಕೊಂಡ್ಬಿಡೋಣ. ನನಗಿಲ್ಲಿ ಫೈನಲ್ ಆಗಿ ಐದು ಆನ್ಸರ್ ಸಿಕ್ಕಾಗ್ಬಿಡುತ್ತೆ. ಓಕೆ, ಐ ಇಸ್ ಈಕ್ವಲ್ಸ್ ಟು ಏನು ಸಿಕ್ ನೋಡಿ, ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ 0 to a ಎಫ್ ಆಫ್ ಟಿ ಜಾಗದಲ್ಲಿ ಏನು ಬರೀಬಹುದು, ಎಕ್ಸ್ನ ಬರೀಬಹುದು, ಅಂದರೆ ಮೈನಸ್ ಎಕ್ಸ್ ಡಿ ಎಕ್ಸ್. ಇವಾಗ ಮತ್ತೆ ವಾಪಸ್ ಇಕ್ವೇಷನ್ ಸ್ಟಾರ್ಗೆ ಹೋಗೋಣ. ಸೊ ಇಕ್ವೇಷನ್ ಸ್ಟಾರ್ ಏನಿತ್ತು ನಮ್ದು, ಅಲ್ಲಿ ಫೋಕಸ್ ಮಾಡ್ತಾ ಹೋಗಿ. ಇವಾಗ ಇಕ್ವೇಷನ್ ಸ್ಟಾರ್ ಇಲ್ಲಿ ಇದೆಯಲ್ವಾ. ಓಕೆ, ಇನ್ನೊಂದ್ಸತಿ ಬರ್ಕೋಣ. ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಈ ಒಂದನ್ನ ಐ ಅಂತ ತಗೊಂಡಿದ್ದೆ ನಾನು. ಐದು ಆನ್ಸರ್ ಏನು ಬಂದಿದೆ ನೋಡಿ, 0 to a ಎಫ್ ಆಫ್ ಮೈನಸ್ ಎಕ್ಸ್ ಡಿ ಎಕ್ಸ್ ಬಂತು. ಅಗೇನ್ ಪ್ಲಸ್ ಇಲ್ಲಿ ಆಸ್ ಇಟ್ ಈಸ್ ಇತ್ತು ಆನ್ಸರ್, 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆ ಓಕೆ ಸ್ಟೂಡೆಂಟ್ಸ್, ಸೊ ಇವಾಗ ಕೇಸ್ 1 ನ ಅಪ್ಲೈ ಮಾಡ್ತಾ ಹೋಗೋಣ. ಏನು ಹೇಳಿತ್ತು ನಮ್ದು, ಈವನ್ ಫಂಕ್ಷನ್ ಕೇಸ್ 1. ಇದನ್ನೇ ಕಂಟಿನ್ಯೂ ಮಾಡೋಣ. ಕೇಸ್ 1 ಏನು ಹೇಳುತ್ತೆ, ಎಫ್ ಈಸ್ ಈವನ್ ಆಗಿದ್ರೆ ಏನು ಹೇಳುತ್ತೆ ಕಂಡೀಷನ್, ದಟ್ ಈಸ್ ಎಫ್ ಆಫ್ ಮೈನಸ್ ಎಕ್ಸ್ ಜಾಗದಲ್ಲಿ ಎಫ್ ಆಫ್ ಎಕ್ಸ್ ನ ಹಾಕಿ ಅಂತ ಹೇಳುತ್ತೆ. ಈವನ್ ಫಂಕ್ಷನ್ ಮೈನಸ್ ಎಕ್ಸ್ ಹಾಕಿದಾಗೂ ಪ್ಲಸ್ ಎಕ್ಸೇ ಬರುತ್ತೆ ಅಂತ. ಸೊ ಇವಾಗ ನಮ್ದು ಆಲ್ರೆಡಿ ಇಕ್ವೇಷನ್ ಸ್ಟಾರ್ ಅಲ್ಲಿ ಇದೆ ನೋಡಿ ಸ್ಟೂಡೆಂಟ್ಸ್, ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0 to a ಇಲ್ಲಿದೆ ಎಫ್ ಆಫ್ ಮೈನಸ್ ಎಕ್ಸ್ ಜಾಗದಲ್ಲಿ ನಾನೇನು ಮಾಡ್ತೀನಿ, ಎಫ್ ಆಫ್ ಎಕ್ಸ್ನೇ ಬರೀತೀನಿ ಅಕಾರ್ಡಿಂಗ್ ಟು ಈವನ್ ಫಂಕ್ಷನ್ ಪ್ರಕಾರ ಡಿ ಎಕ್ಸ್. ಇದನ್ನ ಆಸ್ ಇಟ್ ಈಸ್, ಮತ್ತೆ ಇದನ್ನ ಚೇಂಜಸ್ ಮಾಡಬೇಡಿ, ಇದು ಆಸ್ ಇಟ್ ಈಸ್. ಸೊ ಇವಾಗ ಎರಡನ್ನ ಆಡ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಟ್ವೈಸ್ ಒಂದೇ ಬರುತ್ತಲ್ವಾ, ಅಂದ್ರೆ ಎರಡು ಸೇಮ್ ಬಂದಿದೆ ಇವಾಗ. ಸೊ ಎರಡು ಸೇಮ್ ಬಂದಿದೆ ಅಂದ್ರೆ 2 ಇಂಟು ಇಂಟಿಗ್ರೇಷನ್ ಆಫ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಷ್ಟೇ ಇರೋದು ನೋಡಿ. ಕೇಸ್ 1 ಕಂಪ್ಲೀಟ್ ಆಯ್ತಾ. ಇನ್ನು ಸಾಲ್ವ್ ಮಾಡೋಣ ಕೇಸ್ 2. ಕೇಸ್ 2 ಏನು ಹೇಳುತ್ತೆ, ಕೇಸ್ 2 ಎಫ್ ಈಸ್ ಅ ಆಡ್ ಫಂಕ್ಷನ್ ಅಂತ ಹೇಳುತ್ತೆ. ಆಡ್ ಫಂಕ್ಷನ್ ಇದ್ರೆ ಮೈನಸ್ ಆಫ್ ಎಫ್ ಮೈನಸ್ ಹೊರಗಡೆ ಬಂದ್ಬಿಡ್ತದೆ ಅಂತ ಹೇಳ್ತಾರೆ. ಅಗೇನ್ ಇಕ್ವೇಷನ್ ಸ್ಟಾರ್ನ ತಗೊಳ್ಳೋಣ. ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಇಲ್ಲೇನಾಗುತ್ತೆ ಇದು ಆಸ್ ಇಟ್ 0 to a ಎಫ್ ಆಫ್ ಮೈನಸ್ ಎಕ್ಸ್ ಜಾಗ, ಈ ಜಾಗದಲ್ಲಿ ಮೈನಸ್ನ ಹೊರಗಡೆ ತಗೊಳ್ಳಿ. ಮೈನಸ್ ಹೊರಗಡೆ ಅಂದ್ರೆ ಇದು ಮೈನಸ್ ಹೊರಗಡೆ ಬಂತು, ಇಲ್ಲಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇದು ಮತ್ತೆ ಆಸ್ ಇಟ್ ಈಸ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಪ್ಲಸ್ ಬಂದಿದೆ ಒಂದು ಮೈನಸ್ ಬಂದಿದೆ, ಅಂದ್ರೆ ಎರಡು ಕ್ಯಾನ್ಸಲ್ ಆಗಿ ಫೈನಲ್ ಆಗಿ ಆನ್ಸರ್ ಇರೋದು ಇದ್ರದ್ದು 0. ಇವನ್ ಬಂದಾಗ ಟ್ವೈಸ್ ಆಗುತ್ತೆ, ಆಡ್ ಬಂದಾಗ 0 ಆಗುತ್ತೆ. ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು ನೋಡಿ ಸ್ಟೂಡೆಂಟ್ಸ್. ಓಕೆ, ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಇದು ಕನ್ಫರ್ಮ್ ಆಗಿ ನಿಮ್ಮ ಎಕ್ಸಾಮಲ್ಲಿ ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ಆ್ಯನ್ಯುವಲ್ ಎಕ್ಸಾಮ್, ಮಿಡ್ ಟರ್ಮ್ ಎಕ್ಸಾಮ್ಗೆ ನಿಮಗೆ ಇಂಟಿಗ್ರೇಷನ್ ಆಗಿದ್ದರೆ ಡೆಫಿನೆಟ್ ಆಗಿ ಇದೇ ಪ್ರಾಪರ್ಟಿ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಮೋರ್ ದ್ಯಾನ್ 10 ಟೈಮ್ಸ್ ಬಂದಿದೆ ಈ ಒಂದು ಪ್ರಾಪರ್ಟಿ ಆ್ಯನ್ಯುವಲ್ ಎಕ್ಸಾಮ್, ಇವನ್ ಸಪ್ಲಿಮೆಂಟರಿ ಎಕ್ಸಾಮ್, ಮಿಡ್ ಟರ್ಮ್ ಎಕ್ಸಾಮ್ ರಿಪೀಟೆಡ್ ಆಗಿ ಕೇಳಿರುವಂಥದ್ದು. ಇಲ್ಲ ಸರ್ ನಾನು LPP ಸ್ಟ್ರಾಂಗ್ ಆಗಿ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂದರೆ ಸೊ ನೋ ಪ್ರಾಬ್ಲಮ್, ಅಲ್ಲಿನೂ ಭಾಳಷ್ಟು ಕನ್ಫ್ಯೂಷನ್ ಮಾಡ್ಕೊತೀರಾ. ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೊ ಇನ್ನೂ ಒಂದು ಇದ್ರದ್ದು ಮೇಲೆ ಎಕ್ಸಸೈಸ್ ಇದೆ ಸ್ಟೂಡೆಂಟ್ಸ್. ಆ ಒಂದು ಎಕ್ಸಸೈಸ್ ಕಂಪ್ಲೀಟ್ ಆದಮೇಲೆ ವ್ಯಾಕ್ಟರ್ ಚಾಪ್ಟರ್ ಇಲ್ಲ ಅಂದರೆ LPP ಚಾಪ್ಟರ್ನ ರಿವಿಷನ್ ಮಾಡೋಣ. ಓಕೆ, ಸೊ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಕಂಪ್ಲೀಟ್ ಚಾಪ್ಟರ್ನ ಒಂದು ಶಾರ್ಟ್ ವಿಡಿಯೋಲಿ ಅವೈಲೇಬಲ್ ಇದೆ. ಸೊ ಇದು ಕಂಪ್ಲೀಟ್ ಆಯ್ತಲ್ವಾ. ಓಕೆ, ಇನ್ನು ಎಕ್ಸಾಂಪಲ್ಸ್ಗಳು ಯಾವ ಥರ ಬರುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇವಾಗಲೇ ನಾನು ಹೇಳಿದೆ, ಸೊ ಕ್ವಶನ್ನ ನಾವು ಡಿಸೈಡ್ ಮಾಡಬೇಕು ಈ ಒಂದು ಕ್ವಶನ್ದು ಲಿಮಿಟ್ನ ನೋಡಿಬಿಟ್ಟು. ಓಕೆ, ಇಲ್ಲೇನಿದೆ ನೋಡಿ -1 to 1 ಇದೆ, ಅಂದರೆ ಇದು ಆಗುತ್ತೆ ಲಾಸ್ಟ್ ಪ್ರಾಪರ್ಟಿ. ಓಕೆ, ಏನಿದೆ ಇಲ್ಲಿ -1 to 1 sin raised to 5x cos raised to 4x dx ಇದೆ. ಓಕೆ, ಸೊ ಇಲ್ಲಿ ನಮಗೆ ಕೊಟ್ಟಿರುವಂಥ ಎಫ್ ಆಫ್ ಎಕ್ಸ್ ಏನಿದೆ ಅದನ್ನು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಕೊಟ್ಟಿರೋ ಎಫ್ ಆಫ್ ಎಕ್ಸ್ ಏನಿದೆ, ಸೈನ್ ಆಫ್ ಎಕ್ಸ್ ಹೋಲ್ ರೇಸ್ ಟು 5 ಕಾಸ್ ಆಫ್ ಎಕ್ಸ್ ಹೋಲ್ ರೇಸ್ ಟು 4 ಇದೆ. ಓಕೆ, ಇದಕ್ಕೆ ನಾನಿಲ್ಲಿ ಎಕ್ಸ್ ಜಾಗದಲ್ಲಿ -x ತಗೋಬೇಕು. ಆಗ ಆನ್ಸರ್ ಬರೋದು ಎಫ್ ಆಫ್ ಎಕ್ಸ್ ಬರುತ್ತಾ ಅಥವಾ ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಬರುತ್ತಾ, ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಇವನ್ ಆರ್ ಆಡ್ ಅಂತ. ಓಕೆ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲಾನು ಮೈನಸ್ನ ಹಾಕ್ತಾ ಹೋಗಿ ಹೋಲ್ ರೇಸ್ ಟು 5 ಬರ್ಕೊಳ್ಳಿ. ಇದನ್ನ ಅಗೇನ್ ಕಾಸ್ ಆಫ್ -x ಹೋಲ್ ರೇಸ್ ಟು 4 ಇದೆ, ಸೊ 4 ಬರೀರಿ. ಓಕೆ, ಸೈನ್ ಆಫ್ -x ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಸೈನ್ ಏನಾಗಿರುತ್ತೆ, ಸೈನ್ ಆಗಿರುತ್ತೆ ನೆಗೆಟಿವ್. ಕರೆಕ್ಟಾ, ಫೋರ್ತ್ ಕ್ವಾಡ್ರಂಟ್ 0 - x ಅಂತ ಬರೀತೀವಿ. ಸೈನ್ ನೆಗೆಟಿವ್ ಆಗಿರೋದ್ರಿಂದ ಮೈನಸ್ ಸೈನ್ ಹೊರಗಡೆ ಬಂದ್ಬಿಡುತ್ತೆ ಸ್ಟೂಡೆಂಟ್.
ಮೈನಸ್ ಆಫ್ ಸೈನ್ ಎಕ್ಸ್ ಆಗುತ್ತೆ, ಇದು ಹೋಲ್ ರೇಸ್ ಟು 5 ಆಸ್ ಇಟ್ ಈಸ್. ಅಗೇನ್ ಕಾಸ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಆಗಿರುತ್ತೆ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ. ಸೊ ಹಾಗಾಗಿ ಇದನ್ನ ನಾನು ಕಾಸ್ ಎಕ್ಸ್ ಅಂತಾನೆ ಬರೀತೀನಿ, ಹೋಲ್ ರೇಸ್ ಟು 4. ಇವಾಗ ಮೈನಸ್ ಸೈನ್ ಎಕ್ಸ್ ಹೋಲ್ ರೇಸ್ ಟು 5 ಇದೆ, ಇದು ಆಡ್ ನಂಬರ್ ಆಗಿದೆ ಅಂದ್ರೆ ಮೈನಸ್ ಹೊರಗಡೆ ಬಂದ್ಬಿಡುತ್ತಲ್ವಾ. ಇವಾಗ ನಾನು ಇದನ್ನ ಈ ತರ ಬರೀಬಹುದಾ? ಯಾಕಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಮೈನಸ್ 1/2 ಅಂದ್ರೆ ಇಲ್ಲಿ ಆನ್ಸರ್ ಆಗುತ್ತೆ -1 ಪ್ಲಸ್ 1 ಬರೀದ್ರೆ. ಅದೇ -1/3 ಆಗಿದ್ರೆ ಇಲ್ಲಿ -1 ಬರುತ್ತಲ್ವಾ. ಓಕೆ, ಸೊ ಯಾವಾಗ ರೇಷಿಯೋ ಆಡ್ ಆಗಿರುತ್ತೆ ಮೈನಸ್ ಬರುತ್ತೆ, ರೇಷಿಯೋ ಈವನ್ ಆಗಿದ್ರೆ ಪ್ಲಸ್ ಬರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಪ್ರಕಾರ ಇಲ್ಲಿ ರೇಷಿಯೋ 5 ಇದೆ, ಹಾಗಾಗಿ ಮೈನಸ್ ಇದ್ರು ಅದು ಹೊರಗಡೆ ಮೈನಸ್ ಬರುತ್ತೆ. ಇದೇ 4 ಆಗಿತ್ತು ಅನ್ಕೊಳ್ಳಿ, ಅವಾಗ ಪ್ಲಸ್ ಆಗ್ತಾ ಇತ್ತು. ಓಕೆ, ಸೊ ಇಲ್ಲಿ ಏನಿದೆ 4 ಇದೆ, ಸೊ ಆಲ್ರೆಡಿ ಇದು ಪ್ಲಸ್ ಇದೆ. ಸೊ ಇದು ಆಸ್ ಇಟ್ ಈಸ್ ಅಂದ್ರೆ ನಮಗೆ ಫೈನಲ್ ಆಗಿ ಆನ್ಸರ್ ಏನ್ ಬಂತು ನೋಡಿ ಸ್ಟೂಡೆಂಟ್, ಮೈನಸ್ ಆಫ್ ಇದು ಫಂಕ್ಷನ್ ಆಗಿತ್ತೆ ಎಫ್ ಆಫ್ ಎಕ್ಸ್. ಇಲ್ಲಿ ನಾನು ಎಫ್ ಆಫ್ ಎಕ್ಸ್ ಬರೀತೀನಿ, ಇಲ್ಲಿ ಏನ್ ತಗೊಂಡಿದ್ವಿ ನಾವು ಮೈನಸ್ ಆಫ್ ಎಫ್ ಆಫ್ ಎಕ್ಸ್. ಆನ್ಸರ್ ಇದೆ ಮೈನಸ್ ಹೊರಗಡೆ ಬಂದ್ರೆ ದ ಗಿವನ್ ಫಂಕ್ಷನ್ ಎಫ್ ಈಸ್ ಆಡ್ ಫಂಕ್ಷನ್. ಇದು ಮೆನ್ಷನ್ ಮಾಡ್ಬೇಕು ನಾವು, ಇದು ಬಹಳ ಇಂಪಾರ್ಟೆಂಟ್. ದ ಗಿವನ್ ಫಂಕ್ಷನ್ ಎಫ್ ಈಸ್ ಆಡ್ ಫಂಕ್ಷನ್. ಆಡ್ ಫಂಕ್ಷನ್ ಆಗಿದ್ರೆ ನಾವು ಇಲ್ಲಿ ಕಣ್ಣು ಮುಚ್ಚಿ ಆನ್ಸರ್ ಬರೆದು ಬಿಡ್ಬೇಕು. ಇದ್ರದ್ದು ಏನಿತ್ತಪ್ಪ ಅಂದ್ರೆ -1 to 1 ಸೈನ್ ಆಫ್ ಹೋಲ್ ರೇಸ್ ಟು 5x ಕಾಸ್ ಆಫ್ ಹೋಲ್ ರೇಸ್ ಟು 4x dx. ಆನ್ಸರ್ 0 ಆಗಿದೆ. ಆಡ್ ಫಂಕ್ಷನ್ ಆದ್ರೆ 0 ಆಗುತ್ತೆ, ಇವನ್ ಫಂಕ್ಷನ್ ಆದ್ರೆ ಮತ್ತೆ ಸಾಲ್ವ್ ಮಾಡಬೇಕಾಗಿತ್ತು. ಓಕೆ, ಇಷ್ಟು ಅಟ್ಯಾಚ್ ಕ್ವಶನ್ ಸಿಂಪಲ್ ಇರೋದು ಕೊಟ್ಟಿರ್ತಾರೆ. ಥೇರಮು ಈಸಿ ಇದೆ, ಅದ್ರ ಅಟ್ಯಾಚ್ ಕ್ವಶನ್ ಸಿಂಪಲ್ ಇದೆ, ಆರಾಮಾಗಿ ನೀವು 6 ಮಾರ್ಕ್ಸ್ ನ ತಗೊಳ್ಬಹುದು. ಇವಾಗ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಇದಕ್ಕೆ ಇಕ್ವೇಶನ್ 1 ಅಂತ ಕೊಡಿ. ಓಕೆ, ಸೊ ಇವಾಗ ಆಲ್ರೆಡಿ ನಾವು ಇನ್ನೊಂದು ಪ್ರಾಪರ್ಟಿ ಪ್ರೂವ್ ಮಾಡಿದ್ವಲ್ಲ, ಏನಿತ್ತು a ಪ್ಲಸ್ ಬಿ ಮೈನಸ್ ಎಕ್ಸ್ ಮಾಡ್ಕೋಬೇಕು ಅಂತ ಇದೆ. ಓಕೆ, ಅದ್ರ ಪ್ರಕಾರನೇ ಇಲ್ಲಿ a ಏನಿದೆ π/6 ಇದೆ, ಪ್ಲಸ್ ಬಿ ಏನಿದೆ π/3 ಇದೆ, ಮೈನಸ್ ಎಕ್ಸ್ ಮಾಡ್ಕೋಬೇಕು ಅಂತ ಅರ್ಥ. ಓಕೆ, ಸೊ ಇದನ್ನ ನಾವು ಅಪ್ಲೈ ಮಾಡ್ಕೋಬೇಕಾಗಿರೋದಲ್ವಾ. ಸೊ ಇಲ್ಲಿ ಎಲ್ಸಿಎಂ ತಗೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ನೋಡಿ, ಇದು 6 ಎಲ್ಸಿಎಂ ಆಗುತ್ತೆ. ಅಂದ್ರೆ ಇಲ್ಲಿ 2 ಮಾಡ್ತಾರೆ, 2π ಪ್ಲಸ್ π ಅಂತಂದ್ರೆ ಇದಾಗುತ್ತೆ 3π. ಕರೆಕ್ಟಾ? 3π ಮೈನಸ್ ಎಕ್ಸ್ ಆಗುತ್ತೆ. ಅಥವಾ ಇಲ್ಲಿ 3 1 3 2 ಅಂದ್ರೆ π/2 ಮೈನಸ್ ಎಕ್ಸ್ ನ ನಾವು ಇಲ್ಲಿ ಯೂಸ್ ಮಾಡಬೇಕು ಅಂತ ಅರ್ಥ. ಕರೆಕ್ಟಾ? ಓಕೆ, ಸೊ ಅಪ್ಲೈ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಲಿಮಿಟ್ ಅಂತೂ ಚೇಂಜ್ ಆಗಲ್ಲ, ಆಸ್ ಇಟ್ ಈಸ್ ಅದೇ ಇರುವಂತದ್ದು. ಸೊ ಆಸ್ ಇಟ್ ಈಸ್ ಪ್ಲೇಸ್ ಮಾಡ್ತಾ ಇದ್ದೀನಿ ನಾನು. ಕಾಸ್ ಆಫ್ ಇಲ್ಲಿ ಐ ಆಸ್ ಇಟ್ ಈಸ್ ಬರೀರಿ. ಎಕ್ಸ್ ಜಾಗದಲ್ಲಿ ಏನ್ ಚೇಂಜಸ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್? π/2 ಮೈನಸ್ ಎಕ್ಸ್ ನ ಬರೀಬೇಕು. ಯಾಕೆ π/2 ಮೈನಸ್ ಎಕ್ಸ್ ಗೊತ್ತಾಯ್ತಲ್ವಾ? a ಪ್ಲಸ್ ಬಿ ಮೈನಸ್ ಎಕ್ಸ್ ಇತ್ತು, ಅದನ್ನ ಸಿಂಪ್ಲಿಫೈ ಮಾಡಿದ್ಮೇಲೆ ನಂಗೆ ಬಂದಿರೋದು π/2. ಓಕೆ, ಇನ್ನು ಕೆಳಗಡೆ ಚೇಂಜಸ್ ಮಾಡ್ಕೊಳ್ಳೋಣ. ಕಾಸ್ ಆಫ್ π/2 ಮೈನಸ್ ಎಕ್ಸ್, ಮಧ್ಯದಲ್ಲಿ ಪ್ಲಸ್ ಇದೆ, ಅಗೇನ್ ಸೈನ್ ಆಫ್ π/2 ಮೈನಸ್ ಎಕ್ಸ್. ಓಕೆ, ಇಂಟು ಡಿ ಎಕ್ಸ್. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇವಾಗ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ π/2 ಮೈನಸ್ ಎಕ್ಸ್ ಅಂದ್ರೆ ಇದು ಯಾವ ಕ್ವಾಡ್ರಂಟ್ ಆಗುತ್ತೆ? π/2 ಮೈನಸ್ ಎಕ್ಸ್ ಅಂದ್ರೆ ಇದಾಗುತ್ತೆ ಫಸ್ಟ್ ಕ್ವಾಡ್ರಂಟ್. ಎಲ್ಲಾನು ಪಾಸಿಟಿವ್ ಇರುತ್ತೆ. 90 ಡಿಗ್ರಿ ಬಂದ್ರೆ ಟಿಗ್ನೋಮೆಟ್ರಿ ಟು ಕೋಟಿಗ್ನೋಮೆಟ್ರಿ, ಕೋಟಿಗ್ನೋಮೆಟ್ರಿ ಇದೆ ಟಿಗ್ನೋಮೆಟ್ರಿ ಚೇಂಜ್ ಮಾಡಬೇಕು. ಕಾಸದ್ದು ಟಿಗ್ನೋಮೆಟ್ರಿ ಏನಾಗುತ್ತೆ? ಸೈನ್ ಆಗುತ್ತೆ. ಅಂದ್ರೆ ಇದಾಯ್ತು ಸೈನ್ ಆಫ್ ಎಕ್ಸ್. ಅಗೇನ್ ಇಲ್ಲಿನೂ ಸೇಮ್ ಆನ್ಸರ್, ಕಾಸ್ ಆನ್ಸರ್ ಸೈನ್ ಎಕ್ಸ್ ಆಗುತ್ತೆ. ಸೈನ್ ಇದ್ರೆ ಅದೇನಾಗುತ್ತೆ? ಕಾಸ್ ಆಗಿ ಚೇಂಜಸ್ ಆಗುತ್ತೆ, ಕಾಸ್ ಎಕ್ಸ್ ಆಯ್ತು. ಓಕೆ, ಟಿ ಎಕ್ಸ್. ಇದಕ್ಕೆ ನಾವು ಇಕ್ವೇಶನ್ 2 ಅಂತ ಕೊಡೋಣ. ಇವಾಗ ಇಕ್ವೇಶನ್ 1 ಮತ್ತೆ ಇಕ್ವೇಶನ್ 2 ನ ಅಡಿಷನ್ ಮಾಡ್ಕೋಬೇಕು. ಓಕೆ, ಸೊ ಆಡ್ ಮಾಡ್ಕೊಳ್ಳೋಣ. ಏನೇನ್ ಬರುತ್ತೆ ನೋಡಿ ಸ್ಟೂಡೆಂಟ್ಸ್. ಇಕ್ವೇಶನ್ 1 ಆಡಿಂಗ್ ವಿತ್ ಇಕ್ವೇಶನ್ 2. ಓಕೆ, ಆಡ್ ಮಾಡ್ಕೊಳ್ಳಿ. ಇಲ್ಲಿ ಐ ಇದೆ ಅಂದ್ರೆ ಐ ಪ್ಲಸ್ ಐ 2i ಆಗ್ಬಿಡುತ್ತಾ. ಓಕೆ, ಇಸ್ ಈಕ್ವಲ್ಸ್ ಟು ಇನ್ನು ರೈಟ್ ಸೈಡ್ ಆಡ್ ಮಾಡಬೇಕು. ಎರಡು ಕಡೆ ಇಂಟಿಗ್ರೇಷನ್ ಲಿಮಿಟ್ ಸೇಮ್ ಇದೆ, ಸೊ ಹಾಗಾಗಿ ನಾನು ಒಂದೇ ಸತಿ ಬರ್ಕೊಂತಾ ಇದ್ದೀನಿ. ಇಲ್ಲಿ π/6, ಇಲ್ಲಿ π/3 ಇದೆ. ಓಕೆ, ಅದಾದ್ಮೇಲೆ ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕು, ಎರಡು ಕಡೆ ಎಲ್ಸಿಎಂ ಕೂಡ ಸೇಮೇ ಇದೆ ನೋಡಿ ಸ್ಟೂಡೆಂಟ್ಸ್. ಫಸ್ಟ್ ಬರ್ಬೋದು 1+2 ಅಥವಾ 2+1 ಎರಡು ಸೇಮೇ ಅಲ್ವಾ. ಹಾಗಾಗಿ ನಾನು ಇಲ್ಲಿ ಸೇಮ್ ಬರ್ಕೊಂತಾ ಇದ್ದೀನಿ, ಏನು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಅಂತ. ಕರೆಕ್ಟಾ? ಯಾಕಂದ್ರೆ ಎರಡು ಕಡೆ ಎಲ್ಸಿಎಂ ಸೇಮ್ ಆಗಿರೋದ್ರಿಂದ. ಅಂದ್ರೆ ಮೇಲ್ಗಡೆ ನಾವು ಡೈರೆಕ್ಟ್ ಆಗಿ ಆಡ್ ಮಾಡ್ಬೋದಾ? ಅಂದ್ರೆ ಫಸ್ಟ್ ಏನಿದೆ ಇಲ್ಲಿ ಕಾಸ್ ಎಕ್ಸ್ ಇದೆ ಪ್ಲಸ್ ಸೈನ್ ಎಕ್ಸ್ ಇದೆ, ಡಿ ಎಕ್ಸ್ ಆಯ್ತು. ಕರೆಕ್ಟಾ? ಸೊ ಇವಾಗ ಇಲ್ಲಿ ಏನಾದ್ರು ನೋಡಿ ಸ್ಟೂಡೆಂಟ್ಸ್, ಎರಡು ರಿಸಲ್ಟ್ಸ್ ಕ್ಯಾನ್ಸಲ್ ಆಗಿಬಿಟ್ಟು, ಯಾಕಂದ್ರೆ ಇದು ಎಂಟೈರ್ ರಿಸಲ್ಟ್ಸ್ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು, ಎರಡು ಸೇಮ್ ಆಗಿತ್ತು. ಸೊ ಉಳಿದಿರೋದೇನು ಇವಾಗ ಜಸ್ಟ್ 2i ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ π/6, ಇಲ್ಲಿ π/3 ಇದೆ, 1 ಮಾತ್ರ ಉಳಿದಿರೋದು. ಸೊ 1 ಇಂಟಿಗ್ರೇಷನ್ ಏನಾಗುತ್ತೆ? ಎಕ್ಸ್ ಆಗುತ್ತೆ. ಸೊ ಇವಾಗ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ನ ನಾವು ಅಪ್ಲೈ ಮಾಡಿಬಿಟ್ರೆ ಮುಗೀತು ನೋಡಿ. ಓಕೆ, ಸೊ ಅಪ್ಲೈ ಮಾಡ್ಕೊಳ್ಳಿ. π/3 ಫಸ್ಟ್ ಬರುತ್ತೆ ಮೈನಸ್ π/6, ಇಲ್ಲಿ 2 ಒಂದಿದೆ, ಸೊ ಅದನ್ನ ಬರಿತಾ ಹೋಗಿ. ಇಲ್ಲಿ ಎಲ್ಸಿಎಂ ಏನಾಗುತ್ತೆ? 6 ಆಗುತ್ತೆ. 2π ಮೈನಸ್ 5 ಆಗುತ್ತೆ ಇವಾಗ. ಕರೆಕ್ಟಾ? ಎಲ್ಸಿಎಂ 2 ಮಾಡ್ತೀವಿ. 2π ಮೈನಸ್ 5 ಅಂದ್ರೆ π/6 ಉಳಿತು. ಈ 2 ಒಂದು ಆ ಕಡೆ ತಗೊಂಡು ಹೋಗ್ಬಿಡೋಣ, ಅವಾಗ ನಮಗೆ i ಇಸ್ ಈಕ್ವಲ್ಸ್ ಟು ಸಿಗುತ್ತೆ. ಇಲ್ಲಿ π/6 ಇದೆ, ಇಲ್ಲಿ 2 ಇಂಟು ಇತ್ತು, ಈ ಕಡೆ ಬಂದ್ರೆ ಏನಾಗುತ್ತೆ? ಅದು ಡಿವೈಡ್ ಬೈ ಆಗುತ್ತೆ. ಅಂದ್ರೆ ಫೈನಲ್ ಆನ್ಸರ್ 1/12, ಸಾರಿ π/12 ಆಗಿದೆ.
ಅರ್ಥ ಆಯ್ತಲ್ವಾ? ಇದನ್ನ 2ನ ಡಿವೈಡ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. 2 ಇಂಟು ಇದೆ, ಈ ಕಡೆ ಬಂದರೆ ಡಿವೈಡ್ ಬೈ ನೀ ಕೆಳಗಡೆನೆ ಬರೀಬೇಕು. 6 ಇಂಟು 2 12 ಆಯಿತು. ಸೊ ಈ ಥರ ಇದೆ ನೋಡಿ ಸ್ಟೂಡೆಂಟ್ಸ್. ಇದಕ್ಕೆ ನಮಗೆ ಟೋಟಲ್ ಆಗಿ 6 ಮಾರ್ಕ್ಸ್ ಇರುವಂಥದ್ದು. ಫಸ್ಟ್ ಇದನ್ನೆಲ್ಲಾನು ಫಾಲ್ ಮಾಡಬೇಕು. ಇಲ್ಲಿವರೆಗೂ ಮಾಡೋದಕ್ಕೆ 4 ಮಾರ್ಕ್ಸ್ ಇರುತ್ತೆ, ಇಲ್ಲಾಂದ್ರೆ ಕೆಲವೊಂದ್ಸತಿ 3 ಕೊಡ್ತಾರೆ. ಅಗೇನ್ ಇದನ್ನ ಎಕ್ಸಾಂಪಲ್ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಇದಕ್ಕೆ 3 ಮಾರ್ಕ್ಸು. 3 + 3 ಇರ್ಬೋದು ಅಥವಾ 4 + 2 ಕೂಡ ಇರುತ್ತೆ. ಪ್ರೂವ್ ದ್ಯಾಟ್ ಇದೊಂದು ಪ್ರಾಪರ್ಟಿ ಇದೆ, ನಾವು ಪ್ರೂವ್ ಮಾಡಬೇಕು. ಅದಾದ್ಮೇಲೆ ಅಟ್ಯಾಚ್ ಕ್ವಶನ್ ಸಾಲ್ವ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು ಪ್ರಾಪರ್ಟಿನ ಪ್ರೂವ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ LHS ರಿಸಲ್ಟ್ನ ತಗೊತಾ ಇರುವಂಥದ್ದು ಏನಿದೆ 0 to a f of x dx ಇದನ್ನ ತಗೊಂಡು ನಾವು ಇಲ್ಲಿ ಪ್ರೂವ್ ಮಾಡಬೇಕಾಗಿರೋದು. ಓಕೆ, ಒಂದು ಈಸಿಯೆಸ್ಟ್ ಪ್ರಾಪರ್ಟಿ ಇದು. ಇದನ್ನ ನಮಗೆ ಇರುವಂಥದ್ದು x = ಸಬ್ಸ್ಟಿಟ್ಯೂಷನ್ ತಗೋಣ. ಏನು ತಗೋಬೇಕು? ಇಲ್ಲಿ ಏನಿದೆ ನೋಡಿ ಅದನ್ನೇ ತಗೊಳ್ಳಿ. a ಮೈನಸ್ ಎಕ್ಸ್ ಇದೆ, ಎಕ್ಸ್ ತಗೋ ಬದಲಿ ಟಿ ಅಂತ ತಗೋಣ. ಅದು ನಮ್ಗೆ ಇದನ್ನು ಗೊತ್ತಿರಬೇಕು. ಟಿ = ಏನಾಗುತ್ತೆ a ಮೈನಸ್ ಎಕ್ಸ್ ಆಗುತ್ತೆ. ಅಂದ್ರೆ ಇದು ಟಿ ಈ ಕಡೆ ಹೋಗುತ್ತೆ, ಎಕ್ಸ್ ಈ ಕಡೆ ಬರುತ್ತೆ ಅಂತ. ಓಕೆ, ಸೊ ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ರೆ ಡಿಫ್ರೆನ್ಷನ್ ಆಫ್ ಎಕ್ಸ್ ಏನಾಗುತ್ತೆ 1 ಆಗುತ್ತೆ. ಇಲ್ಲಿ dt/dx ಬರುತ್ತಲ್ಲ, ಅದಕ್ಕೆ ನಾನು ಇದನ್ನ ಈ ಕಡೆ ಬರ್ಕೊಂಡ್ಬಿಡ್ತೀನಿ. dx = a ಡಿಫ್ರೆನ್ಸಿಯೇಷನ್ 0 ಆಗುತ್ತೆ ಮೈನಸ್ dt ಆಯಿತು. ಓಕೆ, ಇವಾಗ ಇಲ್ಲಿ ಇದು ಚೇಂಜ್ ಆಗ್ತಾ ಇದೆ ಅಂದ್ರೆ ನಾವು ಲಿಮಿಟ್ ಕೂಡ ಚೇಂಜ್ ಮಾಡ್ಕೋಬೇಕಲ್ವಾ. ಓಕೆ, ಸೊ ಎಕ್ಸ್ ಇದ್ದಲ್ಲಿ ಏನಿದೆ ನೋಡಿ, ಎಕ್ಸ್ = ನೀವು 0 ಹಾಕಿದ್ರೆ ಟಿ = ಏನಾಗುತ್ತೆ ಎಕ್ಸ್ ಜಾಗದಲ್ಲಿ 0 ಹಾಕಿದ್ರಿ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ a ಬರುತ್ತಾ. ಅಗೇನ್ ಎಕ್ಸ್ = a ಹಾಕಿದ್ರಿ ಅಂತ ಅನ್ಕೊಳ್ಳಿ, a ಮೈನಸ್ a ಆನ್ಸರ್ ಏನಾಗುತ್ತೆ 0 ಆಗುತ್ತೆ. ಇದನ್ನ ಯಾಕೆ ಮಾಡ್ಬೇಕಂದ್ರೆ ಇದು ಎಕ್ಸ್ ಇದ್ದಾಗ ಈ ಆನ್ಸರ್, ಇವಾಗ ಸಬ್ಸ್ಟಿಟ್ಯೂಷನ್ ಮಾಡಿ ಟಿ ಹಾಕೊಂತಿರಲ್ವಾ, ಅವಾಗ ಟಿ ಆನ್ಸರ್ ಬೇರೆ ಆಗ್ಬಿಡುತ್ತೆ. ಸೊ ಅದನ್ನ ಇಲ್ಲಿ ರಿಪ್ಲೇಸ್ ಮಾಡ್ಕೊಳ್ಳೋಣ. ಏನೇನು ಚೇಂಜಸ್ ಆಗುತ್ತೆ ನೋಡಿ, 0 ಜಾಗದಲ್ಲಿ a ಬರುತ್ತೆ, a ಜಾಗದಲ್ಲಿ 0 ಬರುತ್ತೆ. ಅದಾದ್ಮೇಲೆ f ಆಫ್ x = ಏನು ತೊಗೊಂಡಿದ್ವಿ ನಾವು ಸಬ್ಸ್ಟಿಟ್ಯೂಷನ್, a ಮೈನಸ್ ಟಿ ತೊಗೊಂಡಿದ್ವಿ. dx = ಬಂದಿದೆ dt ಮೈನಸ್ ಸೈನ್ ಹೊರಗಡೆ. ಓಕೆ, ಇದಿಷ್ಟು ಆಗಿದೆ. ಬೈ ಯೂಸಿಂಗ್ ಪ್ರಾಪರ್ಟಿ ನಂಬರ್ 2 ಏನು ಹೇಳುತ್ತೆ, ಲಿಮಿಟ್ಗಳನ್ನ ನೀವು ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಒಂದು ಮೈನಸ್ ಸೈನ್ ಹೊರಗಡೆ ಬರುತ್ತೆ ಅಂತ. ಬೈ ಪ್ರಾಪರ್ಟಿ ನಂಬರ್ 2 and 1 ಎರಡು ಯೂಸ್ ಮಾಡ್ತಾ ಇದ್ದೀನಿ. ಪ್ರಾಪರ್ಟಿ ನಂಬರ್ 2 ಪ್ರಕಾರ ಫಸ್ಟ್ಗೆ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ, ಇಲ್ಲಿ ತೆಳಗಡೆ ಎರಡು ಲಿಮಿಟ್ಗೆ ಚೇಂಜ್ ಮಾಡ್ಕೊಂಡ್ರೆ ಇದು a ಮೇಲ್ಗಡೆ ಹೋಗುತ್ತೆ, ಈ ಕಾಣಿಸ್ತಾ ಇದೆಯಲ್ವಾ. ಓಕೆ, ಇದು a ಮೇಲ್ಗಡೆ ಹೋಗುತ್ತೆ, 0 ತೆಳಗಡೆ ಬರುತ್ತೆ, ಅವಾಗ ಒಂದು ಮೈನಸ್ ಬರುತ್ತೆ. ಓಕೆ, ಸೊ ಆಲ್ರೆಡಿ ಒಂದು ಮೈನಸ್ ಇದೆ, ಸೊ ಮೈನಸ್ ಮೈನಸ್ ಇದು ಪ್ಲಸ್ ಆಯಿತು. ಸೊ ಉಳಿದಿರೋದೇನು a ಮೈನಸ್ ಟಿ ಆಯಿತು, ಇಲ್ಲಿ ಡಿ ಟಿ ಆಯಿತು. ಪ್ರಾಪರ್ಟಿ ನಂಬರ್ 1 ಹೇಳುತ್ತೆ ಟಿ ಜಾಗದಲ್ಲಿ ಎಕ್ಸ್ನ ನಾವು ತಗೊಳ್ಬಹುದು ಅಂತ ಹೇಳಿ. ಓಕೆ, ಅದನ್ನು ನಾವು ಚೇಂಜ್ ಮಾಡ್ಕೋತೀನಿ. ಇಲ್ಲಿ 0 to a f ಆಫ್ ಟಿ ಜಾಗದಲ್ಲಿ ಎಕ್ಸ್ನ ನಾನು ರಿಪ್ಲೇಸ್ ಮಾಡ್ತೀನಿ. ಇಲ್ಲಿ ಎಕ್ಸ್ ತಗೊಂಡ್ರೆ ಇದೇನಾಗಿಬಿಡುತ್ತೆ ಡಿ ಎಕ್ಸ್ ಆಗುತ್ತೆ. ಸೊ ಇದಾಗಿದೆ ನಮ್ಮದು RHS ಆನ್ಸರ್. ಬಂತಲ್ವಾ ಸ್ಟೂಡೆಂಟ್ಸ್? ಓಕೆ, ಸೊ ನಾವು ತೊಗೊಂಡಿದ್ವಿ LHS, RHS ಪ್ರೂವ್ ಆಯ್ತಲ್ವಾ. ಓಕೆ, ಇಷ್ಟು ಮಾಡಿದ್ರೆ ಇಲ್ಲಿಗೆ ನಿಮಗೆ 3 ರಿಂದ 4 ಮಾರ್ಕ್ಸ್ ಬಂದ ಹಾಗೆ. ಇನ್ನು ಅಟ್ಯಾಚ್ ಕ್ವಶನ್ ನೋಡಿ ಎಷ್ಟು ಈಸಿ ಇದೆ. ಭಾಳ ಸ್ಟೂಡೆಂಟ್ಸ್ ಇಂಟಿಗ್ರೇಷನ್ ಟಫ್ ಇದೆ ಅಂತ ಬಿಟ್ಬಿಡ್ತೀರಾ. ನೋಡಿ ಇಷ್ಟೇ ಮಾಡೋದಕ್ಕೆ ಪ್ರಾಪರ್ಟಿಗೆ ಒಂದ್ಸತಿ 4 ಮಾರ್ಕ್ಸು, ಅಟ್ಯಾಚ್ ಕ್ವಶನ್ 2 ಮಾರ್ಕ್ಸ್ ಈ ಥರನೂ ಇರುತ್ತೆ. ಓಕೆ, ಆರಾಮಾಗಿ 4 ಮಾರ್ಕ್ಸ್ ಬಂತು ಇವಾಗ. ಓಕೆ, ಇದು ನೋಡಿ, ಇದು ಕ್ವಶನ್ ಕೂಡ ಬಹಳ ಈಸಿ ಇದೆ. ಇದನ್ನ ನಾನು I ಅಂತ ತಗೋತೀನಿ ಕ್ವಶನ್ನ. ಓಕೆ, ಇದೇ ಪ್ರಾಪರ್ಟಿ ಯೂಸ್ ಮಾಡಿ ಮಾಡುವಂಥದ್ದು. ಇದು 0 to 4 ಇದೆ, ಇಲ್ಲಿ √x ಇದೆ ಡಿವೈಡ್ ಬೈ √x ಪ್ಲಸ್ √4 ಮೈನಸ್ x ಇದೆ. ಓಕೆ, ಇಂಟು dx. ಇದಕ್ಕೆ ನೀವು ಏನಂತ ಕೊಡಿ, ಇಕ್ವೇಶನ್ 1 ಅಂತ ಡಿನೋಟ್ ಮಾಡ್ಕೊಳ್ಳಿ. ಇವಾಗ ಈ ಪ್ರಾಪರ್ಟಿ ಅಪ್ಲೈ ಮಾಡ್ಕೋಬೇಕಂದ್ರೆ ಏನು ಹೇಳುತ್ತೆ, ಎಕ್ಸ್ ಜಾಗದಲ್ಲಿ a ಮೈನಸ್ ಎಕ್ಸ್, ಎ ಜಾಗದಲ್ಲಿ ಏನು ಬಂದಿದೆ ಇಲ್ಲಿ 4 ಇದೆಯಲ್ವಾ. ಸೊ 4ನ ನಾವು ಇಲ್ಲಿ ಫಿಲ್ಅಪ್ ಮಾಡ್ಬೇಕಂದ್ರೆ 4 ಮೈನಸ್ ಎಕ್ಸ್ ಆಗಿ ಚೇಂಜಸ್ ಆಗುತ್ತೆ. ಓಕೆ, ಬೈ ಅಪ್ಲೈಯಿಂಗ್ ದ ಪ್ರಾಪರ್ಟಿ, ಈ ಒಂದು ಪ್ರಾಪರ್ಟಿನ ಅಪ್ಲೈ ಮಾಡಿದ್ಮೇಲೆ ಲಿಮಿಟ್ ಅಂತ ಚೇಂಜ್ ಆಗಲ್ಲ, 0 to 4 ಇರುತ್ತೆ. ಎಲ್ಲೆಲ್ಲಿ ಎಕ್ಸ್ ಇದ್ರೆ ಎಲ್ಲೆಲ್ಲಾನು 4 ಮೈನಸ್ ಎಕ್ಸ್ ಬರೀರಿ. ಯಾಕೆ, ಇಲ್ಲಿ ಎಕ್ಸ್ ಇದ್ದಲ್ಲೆಲ್ಲಾನು a ಮೈನಸ್ ಎಕ್ಸ್ ಬಂದಿತ್ತಲ್ವಾ, ಹಾಗಾಗಿ ಇದನ್ನು ಚೇಂಜಸ್ ಆಗಿಬಿಡುತ್ತೆ. ಇದು 4 ಮೈನಸ್ ಎಕ್ಸ್ ಆಗುತ್ತೆ. ಪ್ಲಸ್ ಇಲ್ಲಿ ಏನಾಗುತ್ತೆ ನೋಡಿ, ಎಕ್ಸ್ ಜಾಗದಲ್ಲಿ ಇಲ್ಲಿ ಬರೀತೀನಿ 4 ಮೈನಸ್ ಎಕ್ಸ್. ಇವಾಗ 4 ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಮೈನಸ್ ಇದಾಗುತ್ತೆ ಪ್ಲಸ್ ಎಕ್ಸ್. ಇಲ್ಲಿ 4 ಕ್ಯಾನ್ಸಲ್, ಜಸ್ಟ್ ಎಕ್ಸ್ ಮಾತ್ರ ಉಳಿಯಿತು, ಇಂಟು ಡಿ ಎಕ್ಸ್ ಆಯಿತು. ಅರ್ಥ ಆಯ್ತಲ್ವಾ ಇದು ಏನು ಚೇಂಜಸ್ ಮಾಡಿದೆ ಅಂತ. ಓಕೆ, ಇವಾಗ ಏನಾಗುತ್ತೆ ನೋಡಿ, ಇದಕ್ಕೆ ನೀವು ಇಕ್ವೇಶನ್ 2 ಅಂತ ಕೊಡಿ. ಇಕ್ವೇಶನ್ 1ನ ಇಕ್ವೇಶನ್ 2 ಆ್ಯಡ್ ಮಾಡ್ಕೋತೀನಿ ನಾನು. ಇಕ್ವೇಶನ್ 1 ಆ್ಯಂಡ್ ಇಕ್ವೇಶನ್ 2 ಅಂದರೆ I ಪ್ಲಸ್ I ಎಷ್ಟಾಯಿತು 2 ಆಯಿತು. ಅಂದರೆ ಇವಾಗ ಎರಡನ್ನ ಆ್ಯಡ್ ಮಾಡ್ಕೋಬೇಕಂದಂಗೆ ಸ್ಟೂಡೆಂಟ್ಸ್ ಎರಡೂ ಲಿಮಿಟ್ ಸೇಮ್ ಇರೋದ್ರಿಂದ ನಾನು ಎಟ್ ಎ ಟೈಮ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಎರಡರಲ್ಲಿ ನೋಡಿ LCM ಸೇಮ್ ಇದೆ ಅಲ್ವಾ, √x ಪ್ಲಸ್ √4 ಮೈನಸ್ ಎಕ್ಸ್ ಇದೆ. ಹಾಗಾಗಿ ಇದನ್ನು ನಾನು LCM ಬರ್ಕೊಂಡ್ಬಿಡ್ತೀನಿ. ಎಕ್ಸ್ ಪ್ಲಸ್ √4 ಮೈನಸ್ ಎಕ್ಸೇ ಇರೋದು. ಇಲ್ಲಿನೂ ಅದೇ ಇದೆ, ಇಲ್ಲಿನೂ ಅದೇ ಇದೆ, ಸ್ವಲ್ಪ ಹಿಂದೆ ಮುಂದೆ 2 + 1 1 + 2 ಸೇಮೇ ಅಲ್ವಾ, ಆ ಥರ. ಇವಾಗ ಮೇಲ್ಗಡೆದನ್ನೇ ಆ್ಯಡ್ ಮಾಡ್ಕೋಬೇಕಲ್ವಾ. ಇಲ್ಲಿ ಎಕ್ಸ್ ಈ ಕಡೆ 4 ಮೈನಸ್ ಎಕ್ಸ್. ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು, ಎರಡೂ ಸೇಮ್ ಆನ್ಸರ್ ಬಂದಿದೆ, ಎರಡು ಗೆಟ್ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಸೊ ಉಳಿದಿರೋದೇನು ಜಸ್ಟ್ ಮಾತ್ರ 1, 0 to 4 1 dx. ಸ್ಟೂಡೆಂಟ್ಸ್ 1ದ ಇಂಟಿಗ್ರೇಷನ್ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಅಗೇನ್ ಇಲ್ಲಿ ನೀವು ಲಿಮಿಟ್ ಅಪ್ಲೈ ಮಾಡ್ತೀರಾ, 0 to 4 ಅಪ್ಲೈ ಮಾಡಿ, ಫಸ್ಟ್ 4 ಅಪ್ಲೈ ಮಾಡ್ತೀರಾ, ಆಮೇಲೆ 0. ಸೊ 4 ಮೈನಸ್ 0 ಆನ್ಸರ್ ಎಷ್ಟಾಯಿತು 4.
ಅಗೇನ್ ಇಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಆಕ್ಚುಲಿ. ಯಾಕೆ ಅಂತಂದ್ರೆ ಇದು ಆನ್ಸರ್ ಬಂದಿರೋದು 2i ದ ಆನ್ಸರ್, ಕರೆಕ್ಟ್ ಅಲ್ವಾ? 2i ಆನ್ಸರ್. ನಾವು i ಆನ್ಸರ್ ಮಾಡಬೇಕಾಗಿರೋದು ಐನ ಇಲ್ಲಿಟ್ಟು 2ನ ಈ ಕಡೆ ಶಿಫ್ಟ್ ಮಾಡ್ಕೋತೀರಾ ಅಂದರೆ 4/2. 2 1 ಜಾ 2 2 ಜಾ ಅಂದರೆ ಆ್ಯಕ್ಚುಲಿ i ದ ಆನ್ಸರ್ ಎಷ್ಟಿದೆ ಅಂದಂಗಾಯ್ತು 2 ಇಸ್ ದ ಆನ್ಸರ್. ಇಲ್ಲಿವರೆಗೂ ಮಾಡಿ, ಇಲ್ಲಿ ಮಾಡಲಿಲ್ಲ ಅಂದರೆ ಮತ್ತೆ ಒಂದು ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆ, ಯಾಕಂದರೆ ನಾವು ಆ್ಯಡ್ ಮಾಡಿದಾಗ ಇಲ್ಲಿ 2i ಆಗಿತ್ತಲ್ವಾ, ಸೊ ಹಾಗಾಗಿ 2ನ ಈ ಕಡೆ ಶಿಫ್ಟ್ ಮಾಡಿ ಡಿವೈಡ್ ಮಾಡಿ ಬರೀಬೇಕು. ಓಕೆ, ಸೊ ಇದು ಒಂದು ಈಸಿಯೆಸ್ಟ್ ಕ್ವಶನ್ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಇಂಟಿಗ್ರೇಷನ್ ಟಫ್ ಇದೆ ಅಂತ ಅನ್ಕೊಂಡು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಇಂಟಿಗ್ರೇಷನು ಕೆಲವೊಂದು ಸತಿ ಈಸಿ ಬರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಅಟ್ಯಾಚ್ ಕ್ವಶನ್ ನಾನು ಇಲ್ಲಿ ಬರೆದಿದ್ದೀನಿ. ಸೊ ಇವಾಗಲೇ ನಾವು ಏನು ಮಾಡಿದ್ವಿ, ಪ್ರಾಪರ್ಟಿನ ಪ್ರೂವ್ ಮಾಡಿದ್ವಿ. ಸೊ ಅದೊಂದು ಅಟ್ಯಾಚ್ ಕ್ವಶನ್ ಇದೆಯಲ್ಲ, ಅದನ್ನ ಇಲ್ಲೇ ಸಾಲ್ವ್ ಮಾಡ್ತಾ ಇದ್ದೀವಿ ನೋಡಿ. ಸೊ ಇಲ್ಲಿ ಏನು ಮಾಡ್ಕೋಬೇಕು, ಇದನ್ನ ಅಗೇನ್ ಇದೇ ಕಂಡೀಷನ್ ಪ್ರಾಪರ್ಟಿ ಸಾಲ್ವ್ ಆಗುತ್ತದೆ. ಯಾಕಂದ್ರೆ -5/2 to 5/2 ಇದೆ ಅಂದ್ರೆ ಈ ಪ್ರಾಪರ್ಟಿನೇ ಅಪ್ಲೈ ಆಗುತ್ತೆ. ಅಂದ್ರೆ ಇವನ್ ಆಗುತ್ತಾ ಆಡ್ ಆಗುತ್ತಾ ಚೆಕ್ ಮಾಡಬೇಕು. ಇವಾಗ ಕೊಟ್ಟಿರುವಂತ ರಿಸಲ್ಟ್ಸ್ ಇದೇನು ಪೂರಾ f(x) ಆಗುತ್ತಲ್ವಾ ಫ್ರೆಂಡ್ಸ್? ಯಾವುದು ಈ ಕ್ವಶನ್ ನಾನು f(x) ಅಂತ ಬರ್ಕೋತೀನಿ. f(x) ಏನಿದೆ ಇಲ್ಲಿ x³ ಪ್ಲಸ್ x ಇಂಟು ಕಾಸ್ x ಪ್ಲಸ್ tan raised to x 5 ಇದೆ ಇಲ್ಲಿ, ಆಯ್ತಾ? ಸೊ ಈ ಕಂಪ್ಲೀಟ್ ರಿಸಲ್ಟು ನಾ ಚೆಕ್ ಮಾಡಬೇಕು. ಫಸ್ಟ್ ಇವನ್ ಆಗುತ್ತಾ ಆಡ್ ಆಗುತ್ತೆ, ಇವನ್ ಆಗುತ್ತಾ ಆಡ್ ಆಗುತ್ತಾ ಡಿಸೈಡ್ ಆಗೋದು ಯಾವ್ದ್ರಿಂದ? ನಾವು x ಜಾಗದಲ್ಲಿ -x ನ ಹಾಕಬೇಕು. ಓಕೆ, ಈ x ಜಾಗದಲ್ಲಿ -x ನ ಫಿಲ್ಅಪ್ ಮಾಡ್ತಾ ಹೋಗ್ತೀನಿ. ಓಕೆ, ಎಲ್ಲೆಲ್ಲಿ x ಇದೆ ಅಲ್ಲೆಲ್ಲಾನು ಮೈನಸ್ ಹಾಕಿ. -x ಹೋಲ್ ರೇಸ್ ಟು ಕ್ಯೂಬ್ ಆಗುತ್ತೆ. ಅಗೇನ್ ಇಲ್ಲಿನೂ -x, ಅಗೇನ್ ಕಾಸ್ ಆಫ್ -x ಪ್ಲಸ್ ಟ್ಯಾನ್ ಆಫ್ -x ಹೋಲ್ ರೇಸ್ ಟು 5 ಅಂತ ಬರೀಬಹುದು ಇದನ್ನ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, x ರೇಸ್ ಟು ಹೋಲ್ ಕ್ಯೂಬ್ ಅಂದ್ರೆ ನೋಡಿ, ಇವಾಗ -2 ಇಂಟು ಕ್ಯೂಬ್ ಅಂದ್ರೆ -8 ಬರೋದಲ್ವಾ? ಅಂದ್ರೆ ಕ್ಯೂಬ್ ಇದೆ, ಆಡ್ ನಂಬರ್ ಅಂದ್ರೆ ಮೈನಸ್ ಹೊರಗೆ ಬಂದೇ ಬರುತ್ತೆ. ಸೊ ಇದನ್ನ ನಾವು ಈ ತರ ಬರೀಬಹುದು. ಅಗೇನ್ ಇಲ್ಲಿ ಮೈನಸ್ ಇದೆ, ಸೊ ಇದಂದ್ರೆ ಮೈನಸ್ ಆಗಿ ಆಗುತ್ತೆ. ಕಾಸ್ ಆಫ್ -x ಏನಾಗುತ್ತೆ ಸ್ಟೂಡೆಂಟ್ಸ್? ಪ್ಲಸ್ ಕಾಸ್ x ಆಗುತ್ತೆ. ಯಾಕೆ ಅಂತಂದ್ರೆ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಏನಾಗಿರುತ್ತೆ? ಪಾಸಿಟಿವ್ ಇರುತ್ತೆ. ಸೊ ಹಾಗಾಗಿ ಇದು ಕಾಸ್ ಪ್ಲಸ್ x ಆಗುತ್ತೆ. ಬಟ್ ಇದ್ರದ್ದು ಒಂದು ಮೈನಸ್ ಇದೆ ಅಲ್ವಾ? ಸೊ ಪ್ಲಸ್ ಮೈನಸ್ ಆಗಿ ಹೊರಗಡೆ ಬಂದು ಇದು x ಇಂಟು ಕಾಸ್ x ಆಗುತ್ತೆ. ಇದು ಪ್ಲಸ್ ಆಗುತ್ತೆ, ಬಟ್ ಇದು ಮಾತ್ರ ಮೈನಸ್ ಇರೋದು, ಹಾಗಾಗಿ ಹೊರಗಡೆ ಬಂತು. ಇದು ನೋಡಿ, ಟ್ಯಾನ್ ಆಫ್ -x ಅಂದ್ರೆ ಅಗೇನ್ ಟ್ಯಾನ್ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಏನಾಗಿದೆ? ನೆಗೆಟಿವ್ನೇ ಇರುತ್ತೆ. ಸೊ ಒಂದು ಮೈನಸ್ ಹೊರಗಡೆ ಬರುತ್ತೆ. ಹೊರಗಡೆ ಬಂದ್ರು ಹೋಲ್ ರೇಸ್ ಟು ಆಡ್ ನಂಬರ್ ಇದೆ, ಸೊ ಅಗೇನ್ ಮೈನಸ್ ಉಳಿಯುವಂತದ್ದೇ. ಸೊ ಇದು ಕೂಡ ಮೈನಸ್ ಆಫ್ tan raised to 5x ಆಗಿದೆ. ಅಂದ್ರೆ ಇಲ್ಲಿ ಎಲ್ಲ ಕಡೆನೂ ಮೈನಸ್ ಕಾಮನ್ ಇದೆ, ಅಂದ್ರೆ ಮೈನಸ್ ನಾನು ಕಾಮನ್ ತಗೊಂಡ್ಬಿಡ್ತೀನಿ. ಉಳಿತೇನು? x ಇಂಟು ಕಾಸ್ x ಪ್ಲಸ್ ಟ್ಯಾನ್ x raised to 5 ಇದೆ. ಅಂದ್ರೆ ಇವಾಗ ನಂಗೆ f(x) ಬಂತಲ್ವಾ? ಅಂದ್ರೆ ಮೈನಸ್ ಆಫ್ f(x) ತಗೊಂಡಿದ್ವೇನು? ಮೈನಸ್ ಆಫ್ f(x) ಬಂದಿರೋದು ಮೈನಸ್ ಆಫ್ f(x) ಮೈನಸ್ ಹೊರಗಡೆ ಬಂದಿದೆ. ಅಂದ್ರೆ ನಮ್ಗೆ ಕೊಟ್ಟಿರುವಂತ ಈ ಒಂದು ಫಂಕ್ಷನ್ ಏನಾಗಿದೆ ಅಂದಂಗಾಯ್ತು, ಫಂಕ್ಷನ್ f(x) ಫಂಕ್ಷನ್ ಈಸ್ ಆಡ್ ಫಂಕ್ಷನ್ ಆಗಿದೆ. ಓಕೆ, ಸೊ ಆಡ್ ಫಂಕ್ಷನ್ ಆಗಿತ್ತಂದ್ರೆ ಅಲ್ಲಿ ರಿಸಲ್ಟ್ ಏನಾಗ್ಬಿಡುತ್ತೆ ಸ್ಟೂಡೆಂಟ್ಸ್? ಇಂಟಿಗ್ರೇಷನ್ ಆಫ್ ನಾವ್ ಇಲ್ಲಿ ಸಾಲ್ವ್ ಮಾಡೋದೇ ಜरूरत ಡೈರೆಕ್ಟ್ ಆಗಿ ಇಲ್ಲಿದೆ ನೋಡಿ. ಆಡ್ ಫಂಕ್ಷನ್ ಇದ್ದಾಗ ಏನ್ ಬರ್ಕೋಬೇಕು? 0 ಬರೀಬೇಕು. ಸೊ 0 ಬರ್ಬಿಟ್ರೆ ಇದರ ಆನ್ಸರ್ ಇಲ್ಲಿಗೆ ಕಂಪ್ಲೀಟ್ ಆದಾಗ ನೋಡಿ, ಕಾಸ್ x ಪ್ಲಸ್ tan x raised to 5 dx is equals to 0 is the answer. 0 ಬರೀಬೇಕಾ? ಸುಮ್ಮನೆ ಆಡ್ ಅಂತ ಬರೆದ್ರೆ ನಡೆಯಲ್ಲ, 0 ಅಂತ ಬರೆದ್ರೆ ಮುಗೀತು. ಇದಕ್ಕೆ 2 ಮಾರ್ಕ್ಸ್. ಕೆಲವೊಂದ್ಸತಿ ಏನ್ ಮಾಡಿ, ಪ್ರಾಪರ್ಟಿಗೆನೆ ಅವ್ರು ಏನ್ ಮಾಡ್ಬಹುದು, 5 ಮಾರ್ಕ್ಸ್ ಕೊಟ್ಟು ಇದು ಅಟ್ಯಾಚ್ ಸಿಂಪಲ್ ಇದೆ ಅಂತ ಹೇಳಿ ಇದು 1 ಮಾರ್ಕ್ಸ್ ಕನ್ಸಿಡರ್ ಮಾಡಬಹುದು. ಅರ್ಥ ಆಯ್ತಲ್ವಾ? ಸೊ ಪ್ರಾಪರ್ಟಿ ಮತ್ತೆ ಎಕ್ಸಾಂಪಲ್ ಎರಡು ಸಿಂಪಲ್ ಇದೆ ಫ್ರೆಂಡ್ಸ್. ಅನ್ನೆಸರಿ ನಾವು ಡಿಫಿಕಲ್ಟ್ ಇದೆ ಅಂತ ಬಿಟ್ಬಿಡ್ತೀವಿ. ಸೊ ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಇದನ್ನು ಕೂಡ ಸಾಲ್ವ್ ಮಾಡಿ, ಟೈಮ್ ಉಳಿದಿದ್ರೆ